ನಾಟ್ಯ ಕಲಾ ಪ್ರೇಮಿಗಳೇ, ನಾಟಕ ನೋಡಲು ಮರೆಯಿದ್ರಿ. ಗದುಗಿನ ಗವಾಯಿಗಳ ಕಂಪನಿಯವರ ನಾಟಕ ಇದೇ ನಿಮ್ಮ ಹಿರೇಸಿಂದೋಗಿ ಗ್ರಾಮದಲ್ಲಿ ಮಹಾದೇವ್ ಹೊಸೂರಿಯವರು ರಚನೆ ಮಾಡಿದಂಥ ಪ್ರಥಮ ಕಲಾ ಕುಸುಮ ಮತ್ತೊಮ್ಮೆ ಬಾ ಮುತ್ತೈದೆಯಾಗಿ ನಾಟಕ ಇದೇ ನಿಮ್ಮ ಹಿರೇಸಿಂದೋಗಿಯಲ್ಲಿ ಗದುಗಿನ ಗವಾಯಿಗಳ ಕಂಪನಿಯವರ ನಾಟಕ ಹಾಸ್ಯಪ್ರಧಾನವಾದಂಥ ನಾಟಕ. ಈ ಕ್ಯಾಂಪಿನ ಕೊನೆಯ ನಾಟಕ. ಲಕ್ಷದಲ್ಲಿಡಿ, ನೆನಪಿನಲ್ಲಿಡಿ ನಾಟ್ಯ ಕಲಾ ಪ್ರೇಮಿಗಳೇ. ಅಖಿಲ ಕರ್ನಾಟಕದಲ್ಲಿ ಲಕ್ಷೋಪಲಕ್ಷ ಜನ ಮೆಚ್ಚುಗೆ ಪಡೆದಿರುವಂತ ಮತ್ತೊಮ್ಮೆ ಬಾ ಮುತ್ತೈದೆಯಾಗಿ ನಾಟಕ ಇದೇ ನಿಮ್ಮ ಹಿರೇಸಿಂದೋಗಿ ಗ್ರಾಮದಲ್ಲಿ ಪ್ರತಿದಿನ ರಾತ್ರಿ 9:45ಕ್ಕೆ ಒಂದು ನಾಟಕವಾದರೆ ಭಾನುವಾರ ಮಾತ್ರ 2 ನಾಟಕಗಳು. ಲಕ್ಷದಲ್ಲಿಡಿ, ನೆನಪಿನಲ್ಲಿಡಿ ನಾಟ್ಯ ಕಲಾ ಪ್ರೇಮಿಗಳೇ, ಇದೇ ನಿಮ್ಮ ಹಿರೇಸಿಂದೋಗಿ ಗ್ರಾಮದಲ್ಲಿ. ಸರ್, ನನ್ನ ಹೆಸರು ಮಹಾದೇವ್ ಅಂತ ಹೇಳಿ. ನಮ್ಮದು ಮೂಲತಃ ಹೊಸೂರು ಗ್ರಾಮ, ರಬಕವಿ ಬನಹಟ್ಟಿ ಹತ್ರ. ಈ ಬಣ್ಣದ ಬದುಕು ನಾಟಕ ಕಂಪ್ನಿ ಬೇಡ, ನಾಟಕ ಅನ್ನೋದು ಭಾಳ ಅವ್ರಿಗಿತ್ತು. ಅಕ್ಕಮಹಾದೇವಿ ಪಾತ್ರ ಮಾಡಬೇಕಾಗಿತ್ತು. ಅವ್ರಿಗೆ ವಯಸ್ಸಾಗಿತ್ತು ಇಲ್ಲಿ. ಸೊ ನನಗೆ ತಿಂಗಳಿಗೆ 2,000 ರೂಪಾಯಿ ಪೇಮೆಂಟ್ ಮಾತಾಡಿದ್ರು. ಅವಾಗ ನಂದೇ ದೊಡ್ಡ ಪೇಮೆಂಟ್. ಅವಾಗ ಬಂದ ತಕ್ಷಣ ಇಂಥ ದೊಡ್ಡ ಪಾತ್ರ ಕೊಡಕತ್ತಾರಲ್ಲ ಅಂತ ಖುಷಿ ಆಯಿತು, ಮಾಡಿದೆ. ಪುಟ್ಟರಾಜ್ ಅಜ್ಜ ಅವರಿಗೆ ರಂಗಭೂಮಿ ಅಂದರೆ ಬಹಳ ಪ್ರೀತಿ, ಒಲವು. 1935-36ನೇ ಇಸ್ವಿ ಇರಬಹುದು ನಾನು ಹೇಳೋದು. ಪಂಚಾಕ್ಷರಿ ಅಜ್ಜವ್ರದ್ದು ಸಂಚಾರಿ ಪಾಠಶಾಲೆ. ಅವರಿಗೆ ಮೈ ತುಂಬ ಸಾಲ ಆಗಿಬಿಟ್ಟು ಆವಾಗಿನ ಕಾಲಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ 12,000 ರೂಪಾಯಿನೂ ಆಗಿತ್ತು ಅಂತ ಹೇಳಿದ್ರು. ಅವಾಗ ಪಂಚಾಕ್ಷರಿ ಅಜ್ಜವರು ನಾಟಕ ಕಂಪ್ನಿ ಅಂದ ತಕ್ಷಣ ಒಪ್ಕೊಳ್ಳೋದಿಲ್ಲ. ವಿದ್ಯಾರ್ಥಿಗಳು ಕೆಟ್ಟು ಹೋಗ್ತಾರೋ, ಆಮೇಲೆ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳನ್ನ ಪಾತ್ರ ಮಾಡಿಸ್ಬಾರ್ದು ಕಂಪ್ನಿ ಒಳಗೆ. ಸಮಾಜ ನೋಡೋ ದೃಷ್ಟಿ ಬೇರೆ ಇತ್ತು ಅವಾಗ. ಈಗೂ ಐತಂದಾಗ ಆವಾಗ ಎಷ್ಟಿರ್ಲಿಕ್ಕಿಲ್ಲ. ಜಗತ್ತಿಗೆ ಗೊತ್ತಿದ್ರು ಕೂಡ ಈಗಲೂ ನಮ್ಮನ್ನ ಯಾರು ಕಂಡು ಹಿಡಿಯೋಲಾರದ ಮಟ್ಟಿಗೆ ಪಾತ್ರಗಳನ್ನು ನಮ್ಮ ಕಲಾವಿದರು ಅಭಿನಯಿಸ್ತಾರೆ. ಕರ್ನಾಟಕದಲ್ಲಿ ವೃತ್ತಿ ರಂಗಭೂಮಿ 90 ವರ್ಷಗಳ ಪರ್ಯಂತರ ನಿಲ್ಲದೆ ನಿರಂತರವಾಗಿ ಗಂಡ್ಮಕ್ಕಳೇ ಹೆಣ್ಣು ಪಾತ್ರ ಮಾಡ್ತಕ್ಕಂಥ ನಮ್ಮ ಕರ್ನಾಟಕದ ಏಕೈಕ ಕಂಪನಿ. 376 ಪ್ರಯೋಗ, ಹೇಮರೆಡ್ಡಿ ಮಲ್ಲಮ್ಮ. ಅದ್ಧೂರಿ ಕಲೆಕ್ಷನ್. ರಂಗಭೂಮಿ ಕ್ಷೇತ್ರ ಬಹಳ ಗೌರವದ ಕ್ಷೇತ್ರ. ನಾವು ಹೆಂಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೀವಿ ಅದು ನಮ್ಮ ಜವಾಬ್ದಾರಿ. ಸಿನಿಮಾ ರಂಗ ತನ್ನ ಮೌಲ್ಯವನ್ನು ಕಳ್ಕೊಂಡಿರಬಹುದು, TV ಮಾಧ್ಯಮ ತನ್ನ ಮೌಲ್ಯವನ್ನು ಕಳ್ಕೊಂಡಿರಬಹುದು, ಇತ್ತಿತ್ತಲಾಗಿ ಮೊಬೈಲು ಸಹಿತ ತನ್ನ ಮೌಲ್ಯವನ್ನು ಕಳ್ಕೊಂಡಿರಬಹುದು. ರಂಗಭೂಮಿ ಮಾತ್ರ ತನ್ನ ಮೌಲ್ಯವನ್ನು ಎಂದೂ ಕಳ್ಕೊಂಡಿಲ್ಲ, ಕಳ್ಕೊಳ್ಳಿಕ್ಕೆ ಸಾಧ್ಯನೂ ಇಲ್ಲ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ಕಲಾವಿದರಾಗಿ ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ? ಈಗ ಅಜ್ಜವ್ರ ಕಂಪ್ನಿಲಿ ನೀವು ಪ್ರಸ್ತುತ ಸಂಚಾಲಕರಾಗಿ, ಅಜ್ಜವ್ರ ಕಂಪ್ನಿ ಸಂಚಾಲಕರಾಗಿದ್ದೀರಾ. ಈ ಕಂಪ್ನಿಗೆ ನಿಮ್ಮ ಆಗಮನ ಹೇಗಾಯಿತು? ಇದು ನಿಮ್ಮ ಒಂದು ಸಣ್ಣ ಪರಿಚಯ ಮಾಡಿಕೊಡಿ ಸರ್. ಸರ್, ನನ್ನ ಹೆಸರು ಮಹಾದೇವ್ ಅಂತ ಹೇಳಿ. ನಮ್ಮದು ಮೂಲತಃ ಹೊಸೂರು ಗ್ರಾಮ, ರಬಕವಿ ಬನಹಟ್ಟಿ ಹತ್ರ. ನಮ್ಮ ತಂದೆಯವರು ಎಲ್ಲ ರೈತಾಪಿ ಜನ. ಮಹಾದೇವ್, ತಂದೆ ಮಲ್ಲಪ್ಪ, ಗುಟ್ಲಿ ಅಂತ ನಮ್ಮ ಅಡ್ರೆಸ್ಸು. ಈ ಆರ್ಟಿಸ್ಟು ಕಲಾವಿದರಾದಮೇಲೆ ಊರ ಹೆಸರಿನಿಂದ ಕರೆಯೋದ್ರಿಂದ ಮಹಾದೇವ್ ಹೊಸೂರು ಅಂತೆ ಕರೆಯೋದು ಜಾಸ್ತಿ ಬಳಕೆಯಲ್ಲಿರೋದು. ನಾನು 1994ರಿಂದ ಈ ರಂಗಭೂಮಿಗೆ ಪ್ರವೇಶ ಮಾಡಿದ್ದೀನಿ ಸರ್. ಅಂದರೆ ನನಗೆ 12 ವರ್ಷ ಇದ್ದಾಗ ನಮ್ಮೂರಲ್ಲಿ ಒಂದು ಬಯಲಾಟದ ಸಂಘ ಇತ್ತು. ರೇಣುಕಾದೇವಿ ನಾಟ್ಯ ಸಂಘ ತಂಡದ ಹೆಸರು. ಆ ತಂಡದಲ್ಲಿ ಬಡವ ಬದುಕಲೇಬೇಕು ಅನ್ನುವಂಥ ಒಂದು ಸಾಮಾಜಿಕ ನಾಟಕ, ಆಮೇಲೆ ಜಂಗಮನ ಜೋಳಿಗೆ ಅನ್ನುವಂಥ ನಾಟಕ, ಇಂಥ ನಾಟಕಗಳನ್ನು ಬಯಲಾಟದಲ್ಲಿ ಆ ತಂಡ ನಮ್ಮ ಭಾಗದಲ್ಲಿ ಎಲ್ಲ ಕಡೆಗೆ ಜಾತ್ರೆ ಉತ್ಸವಗಳಲ್ಲೆಲ್ಲ ಕರೆಸಿ ಮಾಡಿಸ್ತಿದ್ರು. ಆ ತಂಡದಲ್ಲಿ ನನ್ನನ್ನು ಗುರುತಿಸಿ ನನ್ನ ಈ ಹೆಣ್ಣು ಪಾತ್ರ ಮಾಡೋದಕ್ಕೆ ನನ್ನ ಆಯ್ಕೆ ಮಾಡಿಕೊಂಡ್ರು. 12ನೇ ವಯಸ್ಸಿಗೆ. 12ನೇ ವಯಸ್ಸಲ್ಲಿ. ಓಕೆ. ಅಲ್ಲಿಂದ ನನ್ನ ಸ್ಕೂಲ್ಗೆ ಹೋಗ್ತಾ 6ನೇ ಕ್ಲಾಸ್ ಇದ್ದೆ. 6ನೇ ಕ್ಲಾಸ್ ಇದ್ದಾಗ ಪ್ರಥಮವಾಗಿ ನಮ್ಮೂರು ಜಾತ್ರೆಯಲ್ಲಿ ಪಾತ್ರ ಮಾಡಿದೆ. ಅದಕ್ಕಿಂತ ಮೊದಲು ನಾನು ಸ್ಕೂಲ್ ಫಂಕ್ಷನ್ ಅಲ್ಲಿ ಒಂದು ದೇವಿ ಮಹಾತ್ಮೆ ಅಂತ ಹೇಳಿ ಈ ಶಾಲೆ ಮಕ್ಕಳಿಗೆಲ್ಲ ನಾಟಕ ಆಡಿಸ್ತಾರಲ್ಲ ಸ್ಕೂಲ್ ಗ್ಯಾದರಿಂಗ್ ಅಲ್ಲಿ, ಅವಾಗ ನನ್ನ ದೇವಿ ಪಾತ್ರ ಮಾಡಿಸಿ ನಮ್ಮ ಕ್ಲಾಸ್ ಟೀಚರ್ ಮಾಡಿದ್ರು. ಅದು ಒಳ್ಳೆ ಎಲ್ಲ ಕಡೆಗೂ ಹೆಸರಾಯ್ತು. ಬಹಳ ಚಂದ ಮಾಡ್ತಾನೆ ನೋಡಗ, ಅದು ಒಳ್ಳೆ ಹೆಸರು ಬಂತು. ಈ ಹೆಸರಿನಿಂದ ನನ್ನ ಬಯಲಾಟದ ತಂಡದಲ್ಲಿ ನಮ್ಮೂರು ತಂಡದವರು ನನ್ನನ್ನು ಕರೆಸ್ಕೊಂಡ್ರು. ಅಲ್ಲಿಂದ ನನ್ನ ರಂಗಭೂಮಿ ಜರ್ನಿ ಪ್ರಾರಂಭ ಆಯಿತು. ಒಂದು 94ರಿಂದ 2003ರವರೆಗೂ, ಅದು 11 ವರ್ಷ ನಾನು ಅದೇ ತಂಡದಲ್ಲಿ ಉಳ್ಕೊಂಡಿದ್ದೇನೆ. ಕಂಟಿನ್ಯೂ. ಅಂದ್ರೆ ವೃತ್ತಿ ರಂಗಭೂಮಿ ಅಲ್ಲ ಅದು. ಅದು ಸೀಸನ್ ಅಲ್ಲಿ ಅಷ್ಟೇ ನಾಟಕಗಳು, ಟ್ರೂಪ್ ಟೈಪ್. ಈಗೆಲ್ಲ ಟ್ರೂಪ್ ಅಂತಾರಲ್ಲ, ಟ್ರೂಪ್ ಇದ್ದಂಗ ಸೀಸನ್ ಅಲ್ಲಿ ನಾಟಕಗಳು. ಸೀಸನ್ ಇಲ್ದೇ ಸ್ಕೂಲ್ಗೆ ಹೋಗ್ತಾನೆ ನಾನೆಲ್ಲ ಪಾತ್ರ ಮಾಡಿಕೊಂಡು ನನ್ನ ಶಾಲೆ ಖರ್ಚು ವೆಚ್ಚ ನಡೆಯುತ್ತಲ್ಲ ಅನ್ಕೊಂಡು ಆ ತಂಡದಲ್ಲಿ ಸೇರ್ಕೊಂಡು, ಅಲ್ಲಿಂದ ಈ ಕಂಪನಿಯಲ್ಲಿ
ಬಾಬಣ್ಣ ಸಾಲಳ್ಳಿ ಅಂಥೇಳಿ ಒಬ್ಬರು ಒಳ್ಳೆ ದೊಡ್ಡ ಡ್ಯಾನ್ಸರ್ ಸರ್, ಓಕೆ. ಹೆಸರಾಂತ ಕಲಾವಿದರು. ನಮ್ಮದು ಬಾಗಲಕೋಟೆಯಲ್ಲಿ ಒಂದು ಶೋ ಕೊಡ್ಲಿಕ್ಕೆ ಬಂದಿದ್ದು ನಾನು, ಬಯಲಾಟದ್ದು. ಆ ತಂಡದೊಳಗೆ ಒಬ್ಬ ಹುಡುಗ ಬೇವೂರವರು, ಆಮೇಲೆ ಅವರೆಲ್ಲ ಅಜ್ಜವ್ರ ಕಂಪ್ನಿಗೆ ಗೊತ್ತಿತ್ತು ಅವ್ರಿಗೆ. ನೀವು ಈ ರೀತಿ ಹೊರಗಡೆ ಎಲ್ಲ ಮಾಡೋದಕ್ಕಿಂತ ಪುಟ್ಟರಾಜ್ ಅಜ್ಜವ್ರ ನಾಟಕದ ಕಂಪ್ನಿಲಿ ಹೋಗ್ಬೇಕ್ರಿ, ಅಲ್ಲಿ ಎಲ್ಲ ಗಂಡು ಮಕ್ಕಳಿಗೆ ಹೆಣ್ಣು ಪಾತ್ರ ಮಾಡ್ತಾರೆ, ನೀವು ಅಲ್ಲಿ ಸೇರ್ಕೊಂಡ್ರೆ ಭಾಳ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತೀರಿ, ಒಳ್ಳೆ ಅವಕಾಶಗಳು ಸಿಗ್ತಾವ, ಒಳ್ಳೆ ಹೆಸರು ಇರುತ್ತೆ, ಅಲ್ಲಿ ಗೌರವ ಇರುತ್ತೆ ಎಲ್ಲ ಹೇಳಿದ್ದ ಹುಡುಗ. ಆದರೆ ಅದು ಈ ತಂಡದವ್ರು ಯಾರೂ ನನಗೆ ಗೊತ್ತಿದ್ದಿಲ್ಲ. ಪುಟ್ಟರಾಜ್ ಅಜ್ಜವರು, ಪಂಚಾಕ್ಷರಿ ಅಜ್ಜವ್ರ ಬಗ್ಗೆ ನಮಗೆ ಗೊತ್ತಿತ್ತು, ನಾಟಕ ಕಂಪ್ನಿ ಐತೆ ಅನ್ನೋದು ಗೊತ್ತು. ಆದರೆ ಮುಖ್ಯವಾಗಿ ನಮ್ಮನ್ನು ಕರ್ಕೊಂಡು ಹೋಗೋರಾಗಲಿ, ನಾವು ಹೋದರೆ ನಮ್ಮನ್ನು ಇಟ್ಕೊತಾರಲ್ಲ ಕಂಪ್ನಿ ಒಳಗೆ ಸೇರಿಸ್ಕೊತಾರಲ್ಲ, ಇವೆಲ್ಲ ತಲೆಯಲ್ಲಿತ್ತು. ಅಚಾನಕ್ಕಾಗಿ ನನ್ನ ಅದೃಷ್ಟ, ಅಜ್ಜ ನನ್ನ ಇಲ್ಲಿ ಕರೆಸ್ಕೋಬೇಕಾಗಿತ್ತೇನೋ ಗೊತ್ತಿಲ್ಲ. ನಾನು ನಾಟಕ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ನಲ್ಲಿ ನಮ್ಮ ಸಾಲಳ್ಳಿ ಬಾಬಣ್ಣವರಿದ್ರು. ನಾನು ಬಸ್ ಹತ್ತಬೇಕಾದ್ರೆ ಆ ಹುಡುಗರು ನನ್ನ ಬಸ್ ಇಳಿಸಿ, ಬೇಡ ತಡ್ರಿ, ಇಲ್ಲಿ ಅಜ್ಜರ್ ಕಂಪ್ನಿ ಕಲಾವಿದ್ರು ಅದಾರ, ನಿಮ್ಮನ್ನ ಭೇಟಿ ಮಾಡಿಸ್ತೀವಿ ಅಂತ ಕರ್ಕೊಂಡು ಭೇಟಿ ಮಾಡಿಸಿದ್ರು. ಅವಾಗ ಬಾಬಣ್ಣವರು ನಾನು ನೋಡಿದ ತಕ್ಷಣ ಬಿಡಲೇ ಇಲ್ಲ. ನಿನ್ನ ಅವಶ್ಯಕತೆ ಭಾಳ ಐತಿ, ನೀನು ಚೆನ್ನಾಗಿ ಕಾಣಿಸ್ತಿ ರಂಗಭೂಮಿಗೆ, ಬರಲೇಬೇಕು ಕಂಪ್ನಿಗೆ ಅಂತ ನಮ್ಮ ಮನೆಗೆಲ್ಲ ಅವಾಗ ಎಷ್ಟಿ ಫೋನ್ ಮಾಡಿ ನಮ್ಮ ತಾಯಿ ತಂದಿಗೆಲ್ಲ ಹೇಳಿ ಒಂದು 4 ದಿವಸ ನಾನು ಕರ್ಕೊಂಡೋಗಿ ನನ್ನ ಹತ್ರ ಇಟ್ಕೊಂಡು. ಅವಾಗ ವಯಸ್ಸೆಷ್ಟು ಸರ್ ನಿಮಗೆ? ನನಗೆ 2003 ಸರ್. 2003 ಈಗ ಒಂದು 23 ವರ್ಷ, ಅಂದರೆ 21-22 ವರ್ಷ. 22 ವರ್ಷ. ಆಮೇಲೆ ಹಾಗೆ ನಾನು ಕಂಪ್ನಿಗೆ ಬಂದಿರಿ. ಏನು ಎಜುಕೇಶನ್ ಮುಗಿಸಿದ್ರಿ ಅವಾಗ ನೀವು? 9th ಪಾಸಾಗಿ ಶಾಲೆ ಬಿಟ್ಬಿಟ್ರಿ ಸರ್. ಓಕೆ. ಇನ್ನು ಈ ಕಂಪ್ನಿಗೆ ಬರೋದಕ್ಕಿಂತ ಮೊದಲು. ಓಕೆ. ಯಾಕಂತಂದ್ರೆ ನನಗೆ ಶಾಲೆಯಲ್ಲಿ ಅಷ್ಟು ಇದಾಗಲಿಲ್ಲ. ನಾಟಕಗಳದೇ ಹೆಚ್ಚು ಗುಂಗು, ಪಾತ್ರ ಕಲಿಬೇಕು ಮಾಡಬೇಕು ಅನ್ನೋದು ಬಣ್ಣದ ಮಹಿಮೆ. ಅದು ಆ ವಯಸ್ಸಿಗೆ ಜನರ ಈ ರಿಯಾಕ್ಷನು, ಪ್ರೋತ್ಸಾಹ, ಆಮೇಲೆ ಮೈಕು, ಸ್ಟೇಜು, ಇದೊಂಥರ ಹೊಸ ಪ್ರಪಂಚ ಅಲ್ರಿ ಅದು. ಆವಾಗ ಇದ್ರ ಮುಂದೆ ಜಗತ್ತನ್ನ ಏನೂ ಇಲ್ಲ, ಶಾಲೆ ಎದಕ್ ಬೇಕು ನನಗೆ, ಜನ ಇಷ್ಟು ನನ್ನ ಪ್ರೀತಿ ಮಾಡ್ತಾರ, ಇಷ್ಟು ಹೊಗಳ್ತಾರ, ಇಷ್ಟು ಅನ್ನೋ ಆ ಭ್ರಮೆಯಲ್ಲಿ ಶಾಲೆ ಕಲೀಲಿಕ್ಕೆ ಅಲ್ಲಿ ಮನೆಯಲ್ಲಿ ಎಲ್ಲ ಸಾಕಷ್ಟು ಹೊಡೆದ್ರು ಬಡಿದ್ರು. ಶಾಲೆ ಕಲಿಸ್ಬೇಕು ಅಂತ ನಮ್ಮ ತಾಯಿ ತಂದೆ ಬಹಳ ಕಷ್ಟಪಟ್ಟರು. ಈ ಬಣ್ಣದ ಬದುಕು, ನಾಟಕ ಕಂಪ್ನಿ ಬೇಡ, ನಾಟಕ ಅನ್ನೋದು ಭಾಳ ಅವ್ರಿಗಿತ್ತು. ಯಾಕಂದ್ರೆ ನಮ್ಮ ಪರಿವಾರದಲ್ಲಿ, ನಮ್ಮ ಕುಟುಂಬದಲ್ಲಿ ಯಾರೂ ಆರ್ಟಿಸ್ಟ್ ಇಲ್ಲ, ಅವ್ರಿಗೆ ಇದ್ರ ಗೀಳು ಗೊತ್ತಿಲ್ಲ, ನಾಟಕ ಗಿಟ್ಕ ನೋಡ್ಬೇಕು ಅನ್ನೋರು ಅಲ್ಲ ಅಂತ. ಇದ್ರೊಳಗೆ ನನಗದು ಏನೋ ದೈವಿ ಕೊಡುಗೆನೋ ಅಥವಾ ನನ್ನ ಹಿಂದಿನ ಸುಕೃತ ಫಲನೋ ಗೊತ್ತಿಲ್ಲ, ನನಗೆ ರಂಗಭೂಮಿ ಕಲೆ ಬಂತು. ಹೀಗಾಗಿ ಕಂಪ್ನಿಲಿ ಬಂದೆ ರೀ. ಅವಾಗ ಇಲ್ಲಿ ಕಂಪ್ನಿಲಿ ಬಂದ ತಕ್ಷಣ ಅಕ್ಕಮಹಾದೇವಿ ಪಾತ್ರ ಮಾಡಬೇಕಾಗಿತ್ತು. ಅವ್ರಿಗೆ ವಯಸ್ಸಾಗಿತ್ತು. ಇಲ್ಲಿ ಪುಟ್ಟರಾಜ್ ಅಜ್ಜವ್ರು ಬರೆದಂಥ ನಾಟಕ ಅದು, ಕಂಪ್ನಿಯ ಮೇನ್ ನಾಟಕ, ಒಳ್ಳೆ ನಾಟಕ. ಅವರು ಏಜ್ ಆಗಿ ಆ ಪಾತ್ರ ಮಾಡೋರು ಯಾರು ಇಲ್ಲದಕ್ಕಾಗಿ ವಿರೂಪಾಕ್ಷಯ್ಯನವರು ಅಂತೇಳಿ, ವಿರೂಪಾಕ್ಷಯ್ಯ ಸ್ವಾಮಿಗಳಂತ ಅವರು ಮಾಡ್ತಿದ್ರು ಸುಮಾರು ವರ್ಷಗಳಿಂದ. ಅವರು ನನಗೂ ವಯಸ್ಸಾತ್ರಿ, ಯಾರು ಪಾತ್ರ ಮಾಡ್ತಿಲ್ಲ, ಇನ್ನು ಆ ನಾಟಕ ಗ್ಯಾಪ್ ಮಾಡಿ ಬರೀ ಸಾಮಾಜಿಕ ಅಷ್ಟೇ ಆಡ್ಕೊಂತ ಹೋಗ್ತೀವಿ ಅಂತ ಅಜ್ಜವ್ರಿಗೆ ಹೇಳಿಕ್ ಹೋಗಿದ್ರ ಪುಟ್ಟರಾಜ್ ಅಜ್ಜವ್ರಿಗೆ. ಪುಟ್ಟರಾಜ್ ಅಜ್ಜವ್ರು, ಇಲ್ಲ ಇದೊಂದು ಕ್ಯಾಂಪ್ ಮಾಡಿ, ನೀನು ಮುಂದಿನ ಕ್ಯಾಂಪಿಗೆ ಒಬ್ಬರನ್ನ ಕುಮಾರೇಶ ಕಳಿಸ್ಕೊಡ್ತಾನ, ಆತ ಮಾಡ್ತಾನ, ನೀನು ಇದೊಂದು ಕ್ಯಾಂಪ್ ಮಾಡು ಸಾಕು ಅಂತ ಹೇಳಿ ಕಳಿಸಿದ್ರ. ನಾನು ಕುಷ್ಟಗಿಗಿತ್ತಿದ್ದು ಕಂಪ್ನಿ. ಅವಾಗ ಬಾಬಾನವ್ರು ನಾನು ಕರ್ಕೊಂಡು ಬಂದು, ಕರೀಂ ಸಾಬ್ ದೇವಗಿರಿ ಅಂತ ಮ್ಯಾನೇಜರ್ ಇದ್ರು, ಹಿರಿಯ ಕಲಾವಿದರು, ರೇವಣ ಸಿದ್ದಯ್ಯನವರು, ರಾಚಯ್ಯ ಸ್ವಾಮಿಗಳು, ಬಹಳಷ್ಟು ಜನ ಎಲ್ಲ, ಸಂಜೀವಪ್ಪ ಗಬ್ಬೂರ್ ಅನ್ನುವಂಥವ್ರು, ಇವರೆಲ್ಲ ಹಿರಿಯರೆಲ್ಲ ನನ್ನ ಕಂಪ್ನಿಲಿ ಹಚ್ಕೊಂಡು ಕಂಪ್ನಿಲಿ ಉಳಿಸ್ಕೊಂಡು ನನಗೆ ತಿಂಗಳಿಗೆ 2,000 ರೂಪಾಯಿ ಪೇಮೆಂಟ್ ಮಾತಾಡಿದ್ರು. ಅವಾಗ ನಂದೇ ದೊಡ್ಡ ಪೇಮೆಂಟ್. ಅವಾಗ 2003 ಒಂದು ತಿಂಗಳಿಗೆ 2,000 ರೂಪಾಯಿ, 23 ವರ್ಷದ ಹಿಂದೆ 2,000 ರೂಪಾಯಿ ಮಾತಾಡಿ ಕಂಪ್ನಿಯಲ್ಲಿ ಇಟ್ಕೊಂಡ್ರು. ಆಮೇಲೆ ನಾನು ಬರೋದಕ್ಕೆ ನನಗೆ ಅವ್ರಿಗೆ ಅಕ್ಕಮಹಾದೇವಿ ಪಾತ್ರ ನೀನು ಮಾಡಬೇಕು, ಬಂದ ತಕ್ಷಣ ಇಂಥ ದೊಡ್ಡ ಪಾತ್ರ ಕೊಡಕತ್ತಾರಲ್ಲ ಅಂತ ಖುಷಿ ಆಯ್ತು, ಮಾಡಿದೆ. ಹೊರಗಡೆ ಒಂದು ಅಕ್ಕಮಹಾದೇವಿ ಪೋಸ್ಟರ್ ಇದೆಯಲ್ಲ, ಅದು ನಿಮ್ದೇ ಅಲ್ವಾ? ಎಸ್. ಹಿಂಗಾಗಿ ಆ ಪಾತ್ರದ ನಂದು ಒಳ್ಳೆ ಎಲ್ಲ ಕಡೆಗೂ ಹೆಸರು ಬಂತು ಸರ್. ಗುರುಗಳ ಆಶೀರ್ವಾದ, ಪುಟ್ಟರಾಜ್ ಅಜ್ಜವರು ನಾನು ಮಾಡೋ ಪಾತ್ರನೆಲ್ಲ ಬರ್ತಿದ್ರು, ಥಿಯೇಟ್ರಿಗೆ ನೋಡ್ತಿದ್ರು, ಅವ್ರ ಒಡನಾಟ ಬೆಳೀತು, ಅಜ್ಜವ್ರ ಆಶೀರ್ವಾದ ಆಯಿತು. ಹೀಗಾಗಿ ಕಂಟಿನ್ಯೂ ಎಲ್ಲ ಮುಖ್ಯ ಪಾತ್ರಗಳನ್ನೆಲ್ಲ ಮಾಡ್ತಾ ಬಂದೆ. ಮಾಡ್ತಾ ಒಂದೇನೋ ಮ್ಯಾನೇಜ್ಮೆಂಟು ಮತ್ತು ಒಂದಿಷ್ಟು ಕಲಾವಿದರು ತೀರ್ಕೊಂಡ್ರು. ಹೀಗೆಲ್ಲ ಆದಾಗ ಕಂಪ್ನಿ ಇದು ನಿಲ್ಲಬಾರ್ದು, ನಿರಂತರವಾಗಿ ನಡಿಬೇಕು ಅನ್ನೋ ಕಂಪ್ನಿಯ ಪ್ರಮುಖ ವಾಹಿನಿಯಲ್ಲಿ ನಾನು ಸ್ವಲ್ಪ ಇರೋದ್ರಿಂದ ನಮ್ಮ ಕಲ್ಲಯ್ಯಜ್ಜವರು, ಬಸವರಾಜ ಸ್ವಾಮಿ ಹಿಡ್ಕಿಮೆಟ್ ಅವರಿದ್ರು, ಆಶ್ರಮದ ಹೆಡ್ ಮ್ಯಾನೇಜರು, ಆಶ್ರಮದ ಹಿರಿಯರು, ಕಂಪ್ನಿ ಎಲ್ಲ ಹಿರಿಯರು, ಇವರೆಲ್ಲ ಸೇರಿ ಮಾದೇವಪ್ಪಗೆ ಈ ಕಂಪ್ನಿ ಜವಾಬ್ದಾರಿ ಕೊಡೋಣ ನಡೆಸ್ಕೊಂಡು ಹೋಗೋದು ಅಂತೇಳಿ ಮಾತಾಡಿ ಈಗೊಂದು 11 ವರ್ಷ ಆಯ್ತು ಸರ್. ನೀವು
ಈ company ಸಂಚಾಲಕ ಜವಾಬ್ದಾರಿ ತಗೊಂಡು ತಗೊಂಡು ಅಲ್ಲಿಂದ ಇಲ್ಲಿವರೆಗೂ ಸಂಘನ ಎಲ್ಲ ಕಲಾವಿದರ ಸಹಕಾರ, ಅವರೆಲ್ಲರ ಪ್ರೋತ್ಸಾಹ, ಗ್ರಾಮದ ಎಲ್ಲಿ ಕ್ಯಾಂಪ್ ಮಾಡ್ತೀವಿ ಆ ಹಿರಿಯರ ಅನುಕೂಲತೆಗಳು ಎಲ್ಲ ನಮಗೆಲ್ಲ ರೀತಿಯಿಂದ ಪ್ರೋತ್ಸಾಹ ಸಹಕಾರ ಕೊಡ್ತಾರೆ. ಅದರಿಂದ ಸಂಸ್ಥೆ ಹಾಗೆ ಸಾಗ್ತಾ ಬಂದೈತೆ ಸರ್. ಸರ್, ಈ ಸಂಸ್ಥೆ ಹುಟ್ಟಿದ ಒಂದು ಕಥೆ ಇದೆ ಅಂತ ನಾನು ಅದ್ರ ಬಗ್ಗೆ ಕೇಳ್ಪಟ್ಟೆ. ಹೌದು ಹೌದು, ಅದನ್ನ ನೀವು ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಖಂಡಿತ. ಅದಕ್ಕೆಂದ್ರೆ ಕಂಪ್ನಿ ಎಷ್ಟೋ ಸಲ ಕಂಪ್ನಿ ಇದೆ ಅಂತ ಗೊತ್ತು, ಅಜ್ಜೋರ್ ಕಂಪ್ನಿ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ, ಆದ್ರೆ ಅದು ಯಾಕೆ ಹುಡ್ತು ಹೆಂಗ್ ಹುಡ್ತು ಅನ್ನೋದು ಇನ್ಯಾರಿಗೂ ಗೊತ್ತು. ಖಂಡಿತ ಸರ್. ಹಾಗಾಗಿ ಮೊದಲನೇದಾಗಿ ಪುಟ್ಟರಾಜ್ ಅಜ್ಜ ಅವರಿಗೆ ರಂಗಭೂಮಿ ಅಂದರೆ ಬಹಳ ಪ್ರೀತಿ, ಒಲವು. ಆಮೇಲೆ ಅವ್ರಿಗೆ ಸಾಹಿತ್ಯಗಳನ್ನು ಬರಿಬೇಕು ಅನ್ನೋದೊಂದು ಅವರಿಗೆ. ಅವರು ಪ್ರಥಮವಾಗಿ ತಮ್ಮ 21ನೇ ವಯಸ್ಸಿನಲ್ಲಿ ಸೊಲ್ಲಾಪುರ ಸಿದ್ದರಾಮೇಶ್ವರ ಮಹಾತ್ಮೆ ಅನ್ನುವಂಥ ಒಂದು ಅದಕ್ಕೆ ನಾಟಕದ ಒಂದು ರೂಪಕ ಬರೆದ್ರು ಅವರು. ಈ ವಾದ ಸಂವಾದ ಮಾಡುವ ರೀತಿಯಲ್ಲಿ ಒಂದು ರೂಪಕ ಬರೆದು ಹಾಗೆ ಇಟ್ಟಿದ್ರು ಅದನ್ನೆಲ್ಲ. ಆಮೇಲೆ ಆವಾಗ ಆಶ್ರಮ ಇನ್ನೂ ಗದಗಿನಲ್ಲಿ ಇದ್ದಿಲ್ಲ ಸರ್. 1935-36ನೇ ಇಸ್ವಿ ಇರಬಹುದು ನಾನು ಹೇಳೋದು. ಹಿಂಗಿದ್ದಾಗ ಅಜ್ಜವ್ರ ಪಂಚಾಕ್ಷರಿ ಅಜ್ಜವ್ರದ್ದು ಸಂಗೀತ ಪಾಠಶಾಲೆ ಅಂತಿತ್ತು. ಸಂಚಾರಿ ಪಾಠಶಾಲೆ. ಅಲ್ಲಲ್ಲೇ ಒಂದೊಂದು ಊರಿಗೆ 15 ದಿವಸ, ತಿಂಗಳು ಆ ಊರಲ್ಲಿ ಊರ ಮುಂದಿನೆಲ್ಲೋ ಒಂದು ಜಾಗದಲ್ಲಿ ದೇವಸ್ಥಾನ ಮಠದಲ್ಲಿ ಉಳ್ಕೊಳ್ಬೇಕು. ತಮ್ಮ ವಿದ್ಯಾರ್ಥಿಗಳಿಗೆಲ್ಲ ಸಂಗೀತ ಅಭ್ಯಾಸ ಮಾಡಿಸ್ಬೇಕು. ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಅವರೆಲ್ಲ ಈ ಭಿಕ್ಷಕ್ಕೆ ಹೋಗ್ಬೇಕು ಅಜ್ಜವರು. ಅಲ್ಲಿಂದ ತಂದನ ಮಕ್ಕಳನ್ನ ಸಾಕ್ಬೇಕು. ಇಂಥ ಪರಿಸ್ಥಿತಿ ಒಳಗೆ ಅವರಿಗೆ ಮೈ ತುಂಬ ಸಾಲ ಆಗ್ಬಿಟ್ಟಿತ್ತು. ಆವಾಗಿನ ಕಾಲಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ 12,000 ರೂಪಾಯಿನೂ ಆಗಿತ್ತು ಅಂತ ಹೇಳಿದ್ರು. ಎಷ್ಟು ಜನ ಇದ್ರು ಸರ್ ಮಕ್ಕಳುಗಳು? ಎಷ್ಟು ಜನ ಇದ್ರು ಆವಾಗ? ಒಂದು 25-30 ಜನ ಇರಬಹುದು ಸರ್ ನನ್ನ ಅಂದಾಜು. ಅಂದ್ರೆ ಇದು ಸ್ವತಂತ್ರ ಪೂರ್ವ 1935-36ನೇ ಇಸ್ವಿ ಹೇಳಿದ್ರು. ಆಮೇಲೆ ಅಲ್ಲಿ ಹಿಂಗಿದ್ದಾಗ ರಾಜಾಶ್ರಯಗಳನ್ನ ಕೇಳಲಿಕ್ಕೆ ಹೋಗ್ತಾರೆ ಪಂಚಾಕ್ಷರಿ ಅಜ್ಜವರು ಮೈಸೂರಿಗೆ. ಏನಾದರೂ ಆಶ್ರಯ ಮಾಡಬಹುದು ಅಂತ. ಅವಾಗ ಮಹಾರಾಜರಿಗೆ ಆರೋಗ್ಯ ಸ್ಥಿತಿ ಸರಿ ಇಲ್ಲದಾಗ ಇವ್ರನ್ನ ಒಳಗಡೆ ಮಹಾರಾಜರಿಗೆ ಭೇಟಿ ಮಾಡಿಸೋದಲ್ಲ ಪಂಚಾಕ್ಷರಿ ಅಜ್ಜವ್ರನ್ನ. ಹೀಗಾಗಿ ಅದು ದೊರಕದೇ ಇದ್ದಾಗ ಇಲ್ಲಿಂದ ಅಲ್ಲಿ ಹೋಗಿ ಬರುವಂತ ಖರ್ಚು ಅದು ಮೈ ಮೇಲೆ, ಸಾಲಗಾರದ್ದು ಮೈ ಮೇಲೆ. ಸಾಲಗಾರೆಲ್ಲ ಬಂದ ಅಜ್ಜವ್ರನ್ನ ನಮ್ ಬಡ್ಡಿ ಕಟ್ರಿ, ಸಾಲ ಕೊಡ್ರಿ ಅಂತ ಕೇಳೋದು. ಇದೆಲ್ಲ ಗಮನಿಸಿದಾಗ ಪುಟ್ಟರಾಜ್ ಅಜ್ಜವರು ಏನಾದ್ರೂ ಒಂದು ಮಾಡ್ಬೇಕು, ಗುರುಗಳಿಗೆ ಇದಕ್ಕೆ ಪರಿಹಾರ ಕೊಡಬೇಕು, ಏನೋ ಮಾಡ್ಬೇಕು ಅಂತ ಇಟ್ಕೊಂಡು ನರಗುಂದದಲ್ಲಿ ಇತ್ತು ಸರ್ ಇದು ಏನು ಸಂಚಾರಿ ಪಾಠಶಾಲೆ. ಆವಾಗ ನರಗುಂದದ ಹಿರಿಯರನ್ನೆಲ್ಲ ಕೂಡಿಸ್ಕೊಂಡು ಪುಟ್ಟರಾಜ್ ಅಜ್ಜವರು ನಾನೊಂದು ಸಿದ್ದರಾಮೇಶ್ವರ ಅನ್ನುವಂಥ ನಾಟಕ ಬರ್ದೀನಿ, ನಮ್ಮ ಆಶ್ರಮದ ವಿದ್ಯಾರ್ಥಿಗಳಿಂದ ಪಾತ್ರ ಮಾಡಿಸಿ ಟಿಕೆಟ್ ಶೋ ಮಾಡಿ ಅದರಿಂದ ಬಂದ ಆದಾಯದಿಂದ ಗುರುಗಳಿಗೆ ಸಾಲದಿಂದ ಮುಕ್ತಿ ಕೊಡೋಣ, ಸಾಲದ ಭಾರ ನಾವು ಕಡಿಮೆ ಮಾಡೋಣ ಅಂತ ಹೇಳ್ಕೊಂಡಾಗ ಯಾರು ಬೇಡ ಅಂತಾರ್ರಿ ಮಾಡೋಣ ಅಂತ ಪಂಚಾಕ್ಷರಿ ಅಜ್ಜವ್ರ ಹತ್ರ ಕೇಳಿಕ್ ಹೋಗ್ತಾರೆ. ಅವಾಗ ಪಂಚಾಕ್ಷರಿ ಅಜ್ಜವರು ನಾಟಕ ಕಂಪ್ನಿ ಅಂದ ತಕ್ಷಣ ಒಪ್ಕೊಳ್ಳೋದಿಲ್ಲ. ಏಕೆ ಸರ್? ವಿದ್ಯಾರ್ಥಿಗಳು ಕೆಟ್ಟು ಹೋಗ್ತಾರೋ, ನಾಟಕದ್ದು ಆಮೇಲೆ ಶಿಸ್ತು ಉಳಿಯೋದಿಲ್ಲ, ಇದು ಸಂಗೀತದ ಪರಂಪರೆ, ಹೀಗಾಗಿ ನಾಟಕ ಬೇಡ, ಹುಡುಗರು ಕೆಟ್ಟು ಹೋಗ್ತಾರೆ, ಆಮೇಲೆ ಈ ಶಿಸ್ತುಬದ್ಧ ಉಳಿಯೋದಿಲ್ಲ, ಅದು ಏನೋ ಅವ್ರ ತಲೆಯಲ್ಲಿ ಇತ್ತಂತೆ ವಿಚಾರ. ಹಿಂಗಾಗಿ ಅವ್ರು ಬೇಡ ಅಂತ ಹೇಳ್ತಾರೆ. ಆದ್ರೂ ಪುಟ್ಟರಾಜ್ ಅಜ್ಜವ್ರು ಹಠ ಹಿಡಿದು ನೀವು ಅಪ್ಪನಿಗೆ ಕೊಡ್ಲೇಬೇಕು, ಈ ಸಾಲಗಾರದ ನಮಗೂ ನೋಡಕ್ ಆಗ್ತಿಲ್ಲ ನಿಮ್ ಗೋಳಾಟ, ಅದಕ್ಕೆ ಏನಾದ್ರೂ ಒಂದು ಪರಿಹಾರ ಮಾಡೋಣ ಇದಕ್ಕಂತ ಹಠ ಹಿಡಿದಾಗ ಅವಾಗ ಪುಟ್ಟರಾಜ್ ಅಜ್ಜವ್ರು ಪಂಚಾಕ್ಷರಿ ಅಜ್ಜವ್ರು ಒಪ್ಪಿಗೆ ಕೊಡ್ತಾರೆ. ಕೊಟ್ಟು ಆಶ್ರಮದ ವಿದ್ಯಾರ್ಥಿಗಳಿಂದ ಪಾತ್ರ ಮಾಡಿಸ್ಬೇಕು, ಆಮೇಲೆ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳನ್ನ ಪಾತ್ರ ಮಾಡಿಸ್ಬಾರ್ದು ಕಂಪ್ನಿ ಒಳಗೆ. ಯಾಕೆ ಸರ್? ಯಾಕೆ ನಾನು ಇದನ್ನೇ ಕೇಳಬೇಕಂತ ಮಾಡಿಸಬಾರ್ದು ಒಂದು ಪದ್ಧತಿನೇ ಇದೆ ಅಲ್ಲ ಇದು. ನಿಜ. ಯಾಕೆ ಹೆಣ್ಮಕ್ಳನ್ನ ಮಾಡಿಸಬಾರ್ದು ಅನ್ನುವಂಥದ್ದು ಪಂಚಾಕ್ಷರಿ ಅಜ್ಜವರು ರಂಗಭೂಮಿ ಮಡಿವಂತಿಕೆಯಿಂದ ಇರುವಂಥದ್ದು ಮೊದಲನೇದು. ಆವಾಗಿನ ಕಾಲಘಟ್ಟದಲ್ಲಿ ಹೆಣ್ಮಕ್ಳು ಯಾರು ಹೊರಗಡೆ ಬರುವಂತ ಸ್ಥಿತಿ ಇರಲಿಲ್ಲ. ಮೇಲಾಗಿ ಯಾವುದೋ ಒಂದು ಹೆಣ್ಮಗಳು ಸಂಗೀತ ಕಲಿತಾಳ ಅಥವಾ ಒಂದು ಭರತನಾಟ್ಯ ಮಾಡ್ತಾಳ ಏನೋ ಮಾಡ್ತಾಳ ಅಂದ್ರೆ ಅದು ದೇವದಾಸಿಯರಿಗೆ ಸೀಮಿತ ಆಗಿತ್ತು ಆಗಿನ ಕಾಲಘಟ್ಟ, ಈಗಿಂದಲ್ಲ ಹೇಳ. ಇದು ನೀವು ಹಳೆ ಗತ ವೈಭವ ನೆನೆಸ್ಕೊಂಡಾಗ ನೋಡ್ರಿ, ದೇವಸ್ಥಾನದಲ್ಲಿ ನರ್ತನ ಮಾಡೋರು ದೇವರ ಸೇವೆಗಾಗಿ ಭರತನಾಟ್ಯ ಕಲಿಬೇಕಾಗಿತ್ತು, ದೇವರಿಗಾಗಿ ಅವ್ರು ಇರ್ಬೇಕಾಗಿತ್ತು. ಅಂಥ ಪರಂಪರೆ ಇದ್ದಂಥ ಟೈಮ್ನಲ್ಲಿ ಒಬ್ಬಕ್ಕೆ ಹೆಣ್ಮಗಳು ಇವೆಲ್ಲ ಗಂಡು ಹುಡುಗರ ಆಶ್ರಮ. ಅವಾಗ ಯಾರು ಹೆಣ್ಮಕ್ಳು ಪಾತ್ರನೂ ಮಾಡ್ತಿದ್ದಿಲ್ಲ. ಬಹಳಷ್ಟು ನಾಟಕ ಕಂಪನಿಗಳಿದ್ರು, ಗಂಡ್ಮಕ್ಳೇ ಮಾಡ್ತಿದ್ರು. ಏನೋ ಒಬ್ಬಕ್ಕೆ ಹೆಣ್ಮಗಳನ್ನ ಆ ಕಂಪನಿ ಮಾಲೀಕರು ಕಟ್ಕೊಂಡವ್ರು ಅಥವಾ ಏನೋ ಒಂದಿದಾಗಿ ಆ ಕಂಪ್ನಿಲಿ ಉಳ್ಕೊಂಡಂತವ್ಳನ್ನ ಪಾತ್ರ ಮಾಡಿಸ್ತಿದ್ರು ಅವ್ರ ಕುಟುಂಬದವರಾಗಿದ್ರೆ, ಅಥವಾ ಬೇರೆ ಹೆಣ್ಮಗಳಿದ್ರು ಮಾಡ್ತಿದ್ರು. ಸಮಾಜ ನೋಡೋ ದೃಷ್ಟಿ ಬೇರೆ ಇತ್ತು ಅವಾಗ. ಈಗೂ ಐತೆ ಅಂದಾಗ ಅವಾಗ ಎಷ್ಟಿರ್ಲಿಕ್ಕೆ. ಈಗ್ಲೂ ಸದ್ದ ಒಬ್ಬಕ್ಕೆ ಪಾತ್ರ ಮಾಡೋ ಹೆಣ್ಮಗಳಿಗೆ ಅಂದಾಗ ಅಷ್ಟು ಸುಲಭವಾಗಿ ಒಳ್ಳೆ ದೃಷ್ಟಿಯಿಂದ ನೋಡೋದು ಬಹಳ ಕಡಿಮೆ.
ಹೌದು. ಈಗೆಲ್ಲ ಜನ ಸುಧಾರಣೆ ಆಗೈತೆ ಅಂದ್ರೂ ಕೂಡ ನಾಟಕದವ್ರವರು, ನಾಟಕದ ಹೆಣ್ಮಗಳಕ್ಕಿ ಅನ್ನೋ ಭಾವನೆ. ಇಂಥ ಒಂದು ಇದು ಆಶ್ರಮದೊಳಗೆ ಗಂಡು ಹುಡುಗರು ಇರ್ತಾರೆ, ವಿದ್ಯಾರ್ಥಿಗಳು. ಅಚಾತುರ್ಯಗಳ ನಡಿಬಾರ್ದು, ಕೆಟ್ಟ ಹೆಸರು ಬರಬಾರ್ದು, ಹುಡುಗರ ಮನಸ್ಥಿತಿಗಳಿಗೆ ಕೆಡಬಾರ್ದು. ಆ ದೃಷ್ಟಿಯಿಂದ ಮಡಿವಂತಿಕೆ ಹೋಗಬಾರ್ದು ರಂಗಭೂಮಿದು. ಗಂಡು ಮಕ್ಕಳೇ ಮಾಡಬೇಕು ಅಂತ ಪಂಚಾಕ್ಷರಿ ಅವ್ರ ಹಠ, ಕಂಡೀಷನ್. ಆ ಕಂಡೀಷನ್ ಮೇಲೆ ಸಂಸ್ಥೆ. ಆಮೇಲೆ ಪುಟ್ಟರಾಜ್ ಅವ್ರು ಆಯ್ತು ಮಾಡಿಸ್ತೀನಿ. ಈಗ ಅಷ್ಟೇ ಇಲ್ಲ, ಕಂಪನಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಗಂಡು ಮಕ್ಕಳೇ ಮಾಡಬೇಕು, ಹೆಣ್ಮಕ್ಳು ಪಾತ್ರ ಮಾಡಬಾರ್ದು ಅನ್ನುವಂಥದ್ದು. ಅಂದ್ರೆ ಪಾತ್ರ ಬೇರೆ ಕಡೆಗೆಲ್ಲ ಮಾಡ್ಲಿ, ಅವ್ರನ್ನ ದೂಷಿಸೋದಲ್ಲ, ಈ ಆಶ್ರಮದ ಸಂಸ್ಥೆ ಒಳಗೆ ಬೇಡ. ಈಗ ಹೆಣ್ಣು ಮಕ್ಕಳಿಗೆ ಇರುವಂತ ಗೌರವ ಅದಕ್ಕೆ ಚ್ಯುತಿ ಅಲ್ಲ ರೀ. ಹೆಣ್ಮಕ್ಳನ್ನ ಮತ್ತೊಂದು ಶೋಷಣೆಯಾಗಿ ನೋಡುವಂಥದ್ದು ಅಲ್ಲ. ಆದ್ರೆ ಆಶ್ರಮ ಅಂದಾಗ ಅದರದೇ ಆದಂಥದ್ದು ಒಂದು ಗೌರವ. ಹೌದು. ಆಮೇಲೆ ಈ ಗಂಡು ಮಕ್ಕಳಿಗೆ ಪಾತ್ರ ಮಾಡ್ತೀವಿ ಅಂದ್ರೆ ಇವ್ರು ಯಾರು ಗಂಡು ಮಕ್ಕಳೆಲ್ಲ ಹೆಣ್ಮಕ್ಳದಾರ ಅಂತ ಹೇಳಿ ಚುಡಾಯಿಸೋರು ಎಷ್ಟು ಮಂದಿ, ಅಥವಾ ಅವ್ರು ನೋಡೋದ್ರೆ ಹಿಂಗೆಲ್ಲ ಇದ್ದಾಗ ಹೆಣ್ಮಕ್ಳು ಮಾಡಿದ್ರೆ ಅದು ಗೌರವ ಅಲ್ಲ. ಆಮೇಲೆ ಹೆಣ್ಮಕ್ಳು ಮಾಡಿದ್ರು ಅಂದ್ರೆ ಈ ನಾಟಕ ಕಂಪನಿ 90 ವರ್ಷ ಇರ್ತಿತ್ತು ಇಲ್ಲೋ ಗೊತ್ತಿಲ್ಲ. ಈಗ ಎಷ್ಟು ವರ್ಷ ಆಯ್ತು ಸರ್? 90ನೇ ವರ್ಷ ಸರ್. 89 ಮುಗಿಲಿಕ್ಕೆ ಬಂತು. 80. ಓಕೆ. 37. ಈ ಒಂದು ಹಿರಿಯರ ಈ ಕಲ್ಪನೆ ಇಟ್ಕೊಂಡು ಪಂಚಾಕ್ಷರಜ್ಜ ಅವರು ಬೇಡ ಅಂತ ಹೇಳಿರ್ಬೋದು. ಇದು ನನ್ನ ಒಂದು ಓನ್ ಅಭಿಪ್ರಾಯ. ಓಕೆ. ಮತ್ತು ಅವ್ರ ದೃಷ್ಟಿಕೋನ ಹೆಂಗಿತ್ತು ಗೊತ್ತಿಲ್ಲ. ಆಮೇಲೆ ಇದೊಂದು ಸಮಾಜಕ್ಕೆ ಕೊಡುಗೆಯಾಗಿ ಉಳಿಬೇಕಾಗಿತ್ತಲ್ಲ ಸರ್. ಈಗ ಹೆಣ್ಣುಮಕ್ಕಳು ಪಾತ್ರ ಮಾಡಿದ್ರು ಅದು ಸ್ವಾಭಾವಿಕವಾಗಿ ಮಾಡುವಂಥದ್ದು. ಹೆಣ್ಣಿನ ಪಾತ್ರ, ಗಂಡಿನ ಪಾತ್ರ ಅವ್ರಿಗೆ ನ್ಯಾಚುರಲ್ ಆಗಿರುವಂಥದ್ದು. ಅವರು ಸುಮ್ಮನೆ ಬಂದ್ರೂ ಜನ ಒಪ್ತಾರೆ ಹೆಣ್ಮಗಳಂತ. ಆದರೆ ಒಂದು ಗಂಡು ಹೆಣ್ಮಗಳಾಗಿ 3 ತಾಸು ಅದು ವೃತ್ತಿ ಕಂಪ್ನಿಯಲ್ಲಿ ಟಿಕೆಟ್ ತೆಗಿಸಿ ನಮ್ಮನ್ನೆಲ್ಲ ನೋಡಕ್ಕೆ ಬಂದು ಇವ್ರು ಯಾರು ಗಂಡ್ಮಕ್ಕಳಲ್ಲ, ಇವ್ರು ಹೆಣ್ಮಕ್ಕಳನ್ನ ಅಂಥೇಳಿ ಇಷ್ಟು ನಾವು ಈ ಜಗತ್ತಿಗೆ ಗೊತ್ತಿದ್ರು ಕೂಡ ಈಗಲೂ ನಮ್ಮನ್ನು ಯಾರು ಕಂಡು ಹಿಡಿಯಲಾರದ ಮಟ್ಟಿಗೆ ಪಾತ್ರಗಳನ್ನು ನಮ್ಮ ಕಲಾವಿದರು ಅಭಿನಯಿಸ್ತಾರೆ. ಇದಕ್ಕೆಲ್ಲ ಮೂಲ ಕಾರಣ ಅವರು ಮಾಡಿದಂಥ ಒಂದು ಅಪ್ಪನೆ. ಆಮೇಲೆ ಆ ಪಾವಿತ್ರ್ಯತೆ ಉಳಿಯೋದ್ರ ಜೊತೆಗೆ ಇದು ಜಗತ್ತಿಗೆ ಕೊಡುಗೆಯಾಗಿ ಉಳಿಬೇಕಾಗಿತ್ತು ನಾಡಿಗೆ. ಗಂಡ್ಮಕ್ಕಳು ಹೆಣ್ಣು ಪಾತ್ರ ಮಾಡ್ತಾರ ಅನ್ನೋ ಇದೊಂದೇ ಕಂಪ್ನಿ ಸರ್ ನಮ್ಮ ಕರ್ನಾಟಕದಲ್ಲಿ. ಮಹಾರಾಷ್ಟ್ರದಲ್ಲೆಲ್ಲ ಇರಬಹುದು, ಅದರ ಅಲ್ಲಿಯೂ ಕಲಾವಿದರು. ಕರ್ನಾಟಕದಲ್ಲಿ ವೃತ್ತಿ ರಂಗಭೂಮಿ 90 ವರ್ಷಗಳ ಪರ್ಯಂತರ ನಿಲ್ಲದೆ ನಿರಂತರವಾಗಿ ಗಂಡ್ಮಕ್ಕಳೇ ಹೆಣ್ಣು ಪಾತ್ರ ಮಾಡ್ತಕ್ಕಂಥ ನಮ್ಮ ಕರ್ನಾಟಕದ ಏಕೈಕ ಕಂಪ್ನಿ. ಓಕೆ. ಓಕೆ. ಈ ಕಂಡೀಷನ್ ಮೇಲೆ ಅಜ್ಜವರು ಸಂಸ್ಥೆ ಓಪನ್ ಮಾಡಿ ಅದಾದ್ಮೇಲೆ ಆಯ್ತು ಕಂಪನಿಯ ನಾಟಕ ಆಡಿದ್ರು. ಆವಾಗಿನ ಕಾಲಕ್ಕೆ 2 ದಿವಸ ಏನು ನಾಟಕ ಮಾಡಿದ್ರೆ 8,000 ರೂಪಾಯಿ ಕಲೆಕ್ಷನ್ ಆಯ್ತಂತ್ರಿ ಆ ಕಾಲಕ್ಕೆ. ಹೀಗಾಗಿ ಅಜ್ಜವ್ರ ಸಾಲ ಎಲ್ಲ ತೀರ್ಸಿದ ಮೇಲೆ ಸಂತೋಷ ಆದ್ರು ಪಂಚಾಕ್ಷರಿ ಅಜ್ಜವರು. ಹಾಗೆ ಇಲ್ಲ ಇದನ್ನ ಮುಂದುವರ್ಸ್ಕೊಂಡು ಹೋಗೋಣ ನಾಟಕದ ಕಂಪನಿ, ನಮಗೆ ಆಶ್ರಯ ಕೊಟ್ಟೈತೆ ಅಂದಾಗ ಇದು ನಿಲ್ಲಬಾರ್ದು ಅನ್ಕೊಂಡು ಹಂಗೆ ಮುಂದುವರ್ಕೊಂಡು ಬಂತು. ಇವತ್ತಿನವರೆಗೂ ನಾಟಕದ ಕಂಪ್ನಿಗೆ ಏನಾದರೂ ತೊಂದರೆ ಆದರೆ, ಏನಾದರೂ ಅದು ಸಮಾಜ ಅಂತೂ ಕೈ ಬಿಡೋದಿಲ್ಲ. ಆದರೆ ಆಶ್ರಮದಿಂದನೂ ಸಾಕಷ್ಟು ಸಹಕಾರ. ಪುಟ್ಟರಾಜ ಅಜ್ಜವ್ರು ಇದ್ದಾಗ, ಹಿಡ್ಕಿಮಠ ಬಸವರಾಜಪ್ಪ ಅಜ್ಜವ್ರು ಇದ್ದಾಗ, ಅವ್ರ ತಂದೆಯವರು ಚನ್ನವೀರ ಶಾಸ್ತ್ರಿಗಳಿದ್ದಾಗ, ಈಗಿರೋ ಕಲ್ಲಯ್ಯ ಅಜ್ಜವರು, ನಮ್ಮ ಹೇಮರಾಜ್ ಶಾಸ್ತ್ರಿಗಳು, ಹಿಡ್ಕಿಮಠ ಶಾಸ್ತ್ರಿಗಳ ಮಗ ಬಸವರಾಜ್ ಅವರು, ಅವರೆಲ್ಲ ಇದ್ರ ಬಗ್ಗೆ ಬಹಳ ಕಾಳಜಿ ಶ್ರದ್ಧೆ. ಆಶ್ರಮದ ಎಲ್ಲ ಅಜ್ಜವರ ಶಿಷ್ಯರು ಎಲ್ಲರೂ ನಮ್ಮ ನಾಟಕ ಕಂಪನಿ ನಿಲ್ಲಬಾರ್ದು, ನಿರಂತರವಾಗಿ ನಡಿಬೇಕು ಅಂತ ಅವ್ರ ಆಶೀರ್ವಾದದಿಂದ ನಿರಂತರವಾಗಿ ಐತೆ ಸರ್. ಒಂದೊಂದು ಊರಿಗೆ ವರ್ಷ ಇಲ್ಲಿ ಬಂದು 15 ತಿಂಗಳಾಯ್ತು ಸರ್. ನಾವು ಈ ಊರಿಗೆ 15 ತಿಂಗಳಿಂದಲೂ ನಿರಂತರವಾಗಿ ನಾಟಕ ಪ್ರದರ್ಶನ ಕೊಡ್ತಾ ಬಂದಿದ್ದೀವಿ. ಅದೇ ಸರ್, ಈಗ ಅಂದರೆ ಈ ಸಂಸ್ಥೆ ಶುರುವಾಗಿದ್ದು ವಿದ್ಯಾರ್ಥಿಗಳ ಒಂದು ಅನುಕೂಲತೆಗೆ ಆಶ್ರಮ ಆಮೇಲೆ ಬಹಳಷ್ಟು ನಾಟಕ ಕಂಪನಿಯಿಂದ ಹೆಲ್ಪ್ ಆಗೈತೆ ಸರ್, ಮಠಕ್ಕೆ ಸಹಾಯ ಆಗೈತೆ. 1959ರಿಂದ 59ನೇ ಇಸ್ವಿಯಲ್ಲಿ ಗದಗ್ನಾಗ ನಮ್ಮ ಕಂಪ್ನಿ ರೀ ಹೇಮರೆಡ್ಡಿ ಮಲ್ಲಮ್ಮ ಅನ್ನುವಂಥ ನಾಟಕನ ಪ್ರದರ್ಶನ ಮಾಡಿದರೆ 59ರಿಂದ 60ನೇ ಇಸ್ವಿವರೆಗೂ 1 ವರ್ಷ ಒಂದೇ ನಾಟಕ ನಡೆದಿದೆ ಗದಗಲ್ಲಿ 376 ಪ್ರಯೋಗ. ಹೇಮರೆಡ್ಡಿ ಮಲ್ಲಮ್ಮ ಅದ್ಧೂರಿ ಕಲೆಕ್ಷನ್. ಆ ಕಲೆಕ್ಷನ್ದಿಂದ ಬಂದ ಆದಾಯದಿಂದ ಸುಮಾರು 36 ಎಕರೆ ಜಮೀನು ತಗೊಂಡ್ರು ಅಜ್ಜವರು ಆಶ್ರಮಕ್ಕೆ. ಮಲ್ಲಮ್ಮನ ಹೊಲ ಅಂತಲೇ ಹೆಸರಿಟ್ರು. ಈಗಲೂ ಮಲ್ಲಮ್ಮನ ಹೊಲ ಅಂತಲೇ ಕರೀತಾರೆ. ಮಲ್ಲಮ್ಮನ ನಾಟಕದಿಂದ ಬಂದ ಆದಾಯ. ಅಕ್ಕ ಮಹಾದೇವಿ ನಾಟಕ ಮತ್ತೊಂದು ಸಲ ಕ್ಯಾಂಪ್ ಮಾಡಿದಾಗ ಅದು ಚೆನ್ನಾಗಿ ಓಡ್ತದೆ. ಆ ಆದಾಯದಿಂದ ಎಷ್ಟು 5 ಎಕರೆನೋ 6 ಎಕರೆನೋ ಜಮೀನು ತಗೋ ಅಕ್ಕ ಮಹಾದೇವಿ ಹೊಲ ಅಂತಾನೆ ಕರೀತಾರೆ. ನಾವು ಇತ್ತಿತ್ತಲಾಗಿ ಸಂಸ್ಥೆ ಅನ್ನುವಂಥ
ಊರಲ್ಲಿ ಒಂದು ಕ್ಯಾಂಪ್ ಮಾಡಿದ್ವಿ, ಕುಂದಗೋಳ ತಾಲೂಕು ಸಂಸ್ಥೆಯಲ್ಲಿ ಸರ್. ಹಾ, ಹಾ, ಅಲ್ಲಿ ಬಂಜೆ ತೊಟ್ಟಿಲು ನಾಟಕ, NS ಜೋಶಿಯವರ ನಾಟಕ ಹಾ. ಸುಮಾರು 1-2 ತಿಂಗಳು ಅದ್ಧೂರಿ ಕಲೆಕ್ಷನ್ ಆಯಿತು. ಆಮೇಲೆ ಈ ನಾಟಕ ಮತ್ತೊಮ್ಮೆ ಬಾ ಮುತ್ತೈದೆ, ಇದು ನಾನು ಬರೆದಂಥ ಪ್ರಥಮ ನಾಟಕ. ನೀವೇ ಬರ್ದಿದ್ದೀರಾ ನಾನೇ ಇದು? ಬರ್ದಿದ್ದು ಸರ್. ಓಕೆ. ಈ ನಾಟಕ ಸಂಸ್ಥೆಯಲ್ಲಿ ಪ್ರಾರಂಭ ಮಾಡಿದ್ವಿ. 5 ತಿಂಗಳು ಇದೊಂದೇ ನಾಟಕ ಹೋಯ್ತು ಸರ್. 150 ಪ್ರಯೋಗ ಆಡಿದ್ವಿ ನಿರಂತರವಾಗಿ. ದೊಡ್ಡ ಕಲೆಕ್ಷನ್. ಈ ಕಲೆಕ್ಷನ್ ಅದರದೆಲ್ಲ ಕೂಡಿಸಿಟ್ಟು ನಮ್ಮ ಕಂಪ್ನಿ ಖರ್ಚು ವೆಚ್ಚಗಳನ್ನು ತೆಗೆದು 11 ಲಕ್ಷ ರೂಪಾಯಿನ ಹೊಸ ತೇರು ಮಾಡ್ಸಕತ್ತಿದ್ರು ಅಜ್ಜವರು ಆಶ್ರಮಕ್ಕೆ. ಆ ತೇರಿಗೆ ಈ ಕಂಪ್ನಿಯಿಂದ ಕಲಾವಿದರು ದುಡ್ಡದಾನದಲ್ಲಿ ಕೊಟ್ವಿ. ಆ ತೇರಿಗೆ ಪಂಚಾಕ್ಷರ ಗವಾಯಿಗಳ ನಾಟ್ಯ ಸಂಘದ ಕೊಡುಗೆ ಅಂತ ಅಜ್ಜವ್ರು ಕೆತ್ತಿಸಿ ಹಾಕ್ಸ್ಯಾರ. ಈ ನಮ್ಮ ಕಾಲಘಟ್ಟದಲ್ಲಿ ನಾವು ದುಡಿದು ನಮ್ಮ ಸೇವೆಯ ಮುಖಾಂತರ ಅಲ್ಲಿ ಮುಟ್ಟಿಸಿದ್ದು. ಈಗ ಈ ಊರಿಗೆ ಬಂದು ಎಷ್ಟು ವರ್ಷ ಆಯ್ತು ಸರ್? ನೀವು ಎಷ್ಟು ತಿಂಗಳಾಯ್ತು? 15 ತಿಂಗಳ ಮೇಲೆ ಆಯ್ತು ಸರ್. 15 ತಿಂಗಳು. ಈ ಸುತ್ತಮುತ್ತ ಊರಿನ ಜನಸಂಖ್ಯೆ ಎಷ್ಟು ಸರ್, ಪಾಪ್ಯುಲೇಷನ್ ಅಂದಾಜು? ಸುತ್ತಮುತ್ತ ಊರುಗಳದ್ದು ನನಗಷ್ಟು ಗೊತ್ತಿಲ್ಲ ಸರ್. ಹಳ್ಳಿಗಳು ಸಮೀಪದವ್ರಿ. ಯಾಕೆ ನಾನು ಕೇಳ್ತಾ ಇದ್ದೀನಿ ಅಂತಂದ್ರೆ, ನನಗೆ ಒಂದು ಪ್ರಶ್ನೆ ಕಾಡಿದ್ದು, ಒಂದು ಕಂಪ್ನಿ, ಒಂದು ಸಂಸ್ಥೆ ಒಂದೇ ಊರಲ್ಲಿ ಇಷ್ಟು ತಿಂಗಳು ಒಂದೇ ನಾಟಕ ಮಾಡುತ್ತೆ ಅಂತಂದ್ರೆ ಅದ್ರ ಒಂದೇ ನಾಟಕ ಅಲ್ಲ ಸರ್, ಅಂದ್ರೆ ನಾಟಕಗಳು ಬೇರೆ ಬೇರೆ. ನಾಟಕ ಬೇರೆ ಅಲ್ಲ. ಈಗ 5 ತಿಂಗಳೇ ಒಂದು ನಾಟಕ ಮಾಡಿದ್ರಿ ಅಂತ ಅಲ್ಲಿ ಮಾಡಿದ್ವಿ ಸಂಸ್ಥೆ. 5 ತಿಂಗಳು ಒಂದೇ ನಾಟಕ ಮಾಡಿದ್ರೆ ಈಗಿನ ಕಾಲದಲ್ಲಿ ಕೋಟಿ ಖರ್ಚು ಮಾಡೋ ಸಿನಿಮಾಗಳೇ 5 ವಾರ ಇರಲ್ಲ. 5 ವಾರ ಥಿಯೇಟ್ರಲ್ಲಿ ಇರೋದು ಕಷ್ಟ ಇದೆ. ಅಂಥದ್ರಲ್ಲಿ ಒಂದು ನಾಟಕ ಹಳ್ಳಿಗಳ ಕಡೆ, ಅಂದರೆ ಈ ಸಿಟಿ ಪಾಪ್ಯುಲೇಷನ್ಗೂ ಹಳ್ಳಿ ಪಾಪ್ಯುಲೇಷನ್ಗೂ ಡಿಫ್ರೆನ್ಸ್ ಇದೆ. ಹಿಂಗಿದ್ದೂ ಒಂದು ನಾಟಕಕ್ಕೆ ಆ ಶಕ್ತಿ ಇದೆ. ಆ ನಾಟಕ 5 ತಿಂಗಳು ಒಂದು ಕಡೆ ಓಡುತ್ತೆ ಅಂತಂದರೆ ಅದರಲ್ಲಿ ಹೆಂಗೆ ಸರ್, ಹೆಂಗಾಗುತ್ತೆ ಸರ್? 5 ತಿಂಗಳು ಹೆಂಗೆ ನಡೆಯುತ್ತೆ ಸರ್ ಕಂಪ್ನಿ, ಸಂಸ್ಥೆ? ಪ್ರತಿದಿನ ಫುಲ್ ಇರುತ್ತೆ ಅಥವಾ ಇವತ್ತು ನೀವೇ ನೋಡ್ರಿ, ಇವತ್ತು ನೋಡ್ತಿರಲ್ಲ ನೀವೇ, ಫುಲ್ ಇರ್ತದೆ ಥಿಯೇಟರ್ ಸರ್. ಏನೋ ಇವತ್ತು ಮಳೆ ಬಂದು ಸ್ವಲ್ಪ ಕಡಿಮೆ ಆಗಬಹುದು, ಅಷ್ಟು ಕಡಿಮೆ ಆಗೋದಿಲ್ಲ. ಈ ನಾಟಕ ಮಾತ್ರ, ಈಗಿರೋ ನಾಟಕ, ಅವು ನಾಟಕದ ಮೇಲೆ ಡಿಪೆಂಡ್ ಆಗ್ತದೆ ಸರ್. ಒಂದೊಂದ್ಸಲ ಫೇಲು ಆಗ್ಯಾವ ಕ್ಯಾಂಪ್ಗಳು, ಬಹಳಷ್ಟು ಸೋಲು ಅನುಭವಿಸಿವಿ, ಆಮೇಲೆ ಕಷ್ಟ ಅನುಭವಿಸಿವಿ. ಕಲೆಕ್ಷನ್ ಇಲ್ಲದೆ ನಾಟಕ ಬಂದ್ ಮಾಡ್ಕೊಂಡು ಕೂತಿದ್ದು ಐತಿ. ಒಂದೊಂದ್ಸಲ ಅನಿವಾರ್ಯ ಹಿಂಗೆಲ್ಲ ಆಗ್ಯಾವ ಸರ್. ಏನು ನಿರಂತರವಾಗಿಯೂ ಹಿಂಗೆ ನಡೀತೈತಿ ಅಂತ ಹೇಳಿಕ್ ಆಗೋದಿಲ್ಲ. ಒಂದೊಂದ್ಸಲ ನೋಡ್ರಿ 25-26 ಸಾವಿರ ರೂಪಾಯಿಗೆ ನಾಟಕ ಆಡ್ತೀವಿ ಒಂದೊಂದ್ಸಲ, ಒಂದು ಪ್ರಯೋಗ. ಒಂದೊಂದ್ಸಲ 2,000-3,000ಕ್ಕೂ ಆಡ್ಬೇಕಾಗಿ ಬರುತ್ತೆ. ಅಷ್ಟು ಜನರು ವಾಪಸ್ ಕಳ್ಸಕ್ಕಾಗಲ್ಲ, ದೂರಿಂದ ಬಂದಿರ್ತಾರೆ. ಅದು ನಾಟಕದ ಮೇಲೆ ನಡೆದ್ರ ಮೇಲೆ ಡಿಪೆಂಡ್, ಆ ನಾಟಕದ ಹೆಸರಿನ ಮೇಲೆ ಡಿಪೆಂಡ್ ಸರ್. ನಾವು 2004ರಲ್ಲಿ ಕುದುರೆಮೋತಿ ಮಂಗಳೂರು ಅಂತ ಬರುತ್ತೆ ಸರ್, ಕೊಪ್ಪಳ ಜಿಲ್ಲೆ. ಅಲ್ಲಿ ಅಕ್ಕಮಹಾದೇವಿ ನಾಟಕ ಒಂದೇ 150 ಪ್ರಯೋಗ ಆಡಿದ್ವಿ. 5 ತಿಂಗಳು ಅದೊಂದೇ ನಾಟಕ ಹೋಗ್ಬಿಟ್ಟಿತ್ತು. ಪುಟ್ಟರಾಜ್ ಅಜ್ಜರು ಅವಾಗ ಬರ್ತಿದ್ರು, ಖುಷಿ ಅವ್ರಿಗೆ. ನಾಟಕ ಅದು ಅಕ್ಕಮಹಾದೇವಿ ನಾಟಕ, ಹೇಮರೆಡ್ಡಿ ಮಲ್ಲಮ್ಮ, ಇವೆಲ್ಲ ಒಳ್ಳೆ ಕಲೆಕ್ಷನ್ ಕೊಟ್ಟಂಥ ನಾಟಕಗಳೇ ಸರ್. ಅಂದರೆ ನಾಟಕ ಹಿಡಿಸ್ಬೇಕು, ಒಂದು ಜನರ ಬಾಯಿಂದ ಬಾಯಿಗೆ ಪ್ರಚಾರ ಆಗಬೇಕು. 15 ತಿಂಗಳು ನಾವಿಲ್ಲಿ ಅದೀವಿ ಅಂತಂದರೆ ಕೆಲವೊಂದು ನಾಟಕಗಳು ಒಳ್ಳೊಳ್ಳೆ ಪ್ರಯೋಗ ಕಂಡ್ವು ಸರ್. ಇಲ್ಲಿ ಸುಮಾರು ನಾವು 15-20 ದಿವಸಕ್ಕೆ ಒಂದು ನಾಟಕ ಆಡ್ಕೊತೀವಿ ಅಂದರೂ ಕೂಡ ತಿಂಗಳಲ್ಲಿ 2 ನಾಟಕ ಅಂದ್ರೂ ಒಂದು 20-25 ನಾಟಕಗಳನ್ನು ಆಡ್ತೀವಿ. ಚೇಂಜ್ ಮಾಡ್ಕೊಂತ ಹೋದಂಗೆ ಮತ್ತೆ ಜನ ಬರ್ತಿರ್ತಾರೆ. ಯಾವ ನಾಟಕ ಅತಿಯಾಗಿ ಹಿಡಿಸುತ್ತೆ, ಪ್ರಚಾರ ಆಗುತ್ತೆ, ಅದು ಜಾಸ್ತಿ ಪ್ರಯೋಗಗಳಾಗುತ್ತೆ. ಆಮೇಲೆ ಹೊರಗಡೆ ನಾಟಕಗಳನ್ನು ಬುಕ್ ಮಾಡ್ಕೊಂತ ಸೀಸನ್ನಲ್ಲಿ 1-1.5 ತಿಂಗಳು ಕೊಪ್ಪಳ ಜಾತ್ರೆ ಮಾಡಿದ್ವಿ, ಇಲ್ಲಿ ಗ್ಯಾಪ್ ಇಟ್ಟು. ಆಮೇಲೆ ಹಳ್ಳಿಗಳಲ್ಲಿ ನಮ್ಗೆ ದುಡ್ಡು ಕೊಟ್ಟು ನಾಟಕಗಳನ್ನು ಕರೆಸ್ತಾರೆ, ಇಲ್ಲಿ ಗ್ಯಾಪ್ ಇಟ್ಟು ಅಲ್ಲಿ ಹೋಗಿ ಆಡಿಕೊಟ್ಟು ಬರ್ತೀವಿ. ಅವ್ರು ನಾವು ಕೇಳಿದ್ದ ಅಮೌಂಟ್ ಕೊಡ್ತಾರೆ. ಇದರಿಂದ ಮತ್ತೆ ಸಂಸ್ಥೆಗೆ ಅನುಕೂಲ. ಹಿಂಗಾಗಿ ನಿರಂತರವಾಗಿ ವರ್ಷದಲ್ಲಿ 365 ದಿನ ನಾಟಕ ಇದ್ದೇ ಇರುತ್ತೆ ಸಂಸ್ಥೆಯಲ್ಲಿ. ಮಳೆ ಬಂದು ಅಥವಾ ಏನೋ ಊರಲ್ಲಿ ತೊಂದರೆ ತೀರ್ಕೊಂಡು ಏನೋ ಒಂದು ಸಮಸ್ಯೆ ಆದಾಗ, ಅಥವಾ ಯಾವುದೋ ಒಂದು ನಾಟಕ ಒಪ್ಲಿಲ್ಲ ಅಂದಾಗ, ಅಥವಾ ಕ್ಯಾಂಪ್ ಫೇಲ್ ಆದಾಗ, ಕಲೆಕ್ಷನ್ ಇಲ್ಲ, ಆ ಟೈಮಲ್ಲಿ ಬಂದಾಗಿರುತ್ತೆ ವಿನಃ ಉಳಿದು ವರ್ಷದ 12 ತಿಂಗಳು ನಾಟಕನ ಕ್ಯಾಂಪ್ ಕ್ಲೋಸ್ ಇದ್ದಾಗ ಕಿತ್ತು ಮತ್ತೊಂದು ಕಡೆಗೆ ಹಾಕ್ಬೇಕಾದ್ರೆ ಸುಮಾರು ಒಂದು 15 ದಿವಸ ಗ್ಯಾಪ್ ಇರುತ್ತೆ. ಇದನ್ನು ಬಿಟ್ಟರೆ ಕಂಟಿನ್ಯೂ ನಾಟಕ ಸರ್. ನೀವು ಈ ಸಂಸ್ಥೆಯ ಮೇಲ್ವಿಚಾರಣೆ ತಗೊಂಡ ಮೇಲೆ ನೀವು ಎದುರಿಸಿದಂಥ ಸಮಸ್ಯೆಗಳು ಏನೇನಿದೆ ಸರ್? ಬಹಳಷ್ಟು ಎದುರಿಸಿದೆ ಸರ್. ಆದರೆ ಇದಕ್ಕೆಲ್ಲ ಸಮಸ್ಯೆಗಳು ಬಂದರೂ ಕೂಡ ಪುಟ್ಟರಾಜ್ ಅಜ್ಜವರ ಆಶೀರ್ವಾದ, ಅವರ ಹೆಸರಿನಿಂದ ಗ್ರಾಮದ ಜನ ಯಾರು ನಮ್ಮನ್ನು ಕೈ ಬಿಡೋದಿಲ್ಲ. ಎಲ್ಲೇ ಕ್ಯಾಂಪ್ ಮಾಡಿದ್ರು ಸರ್. ತೊಂದರೆ ಆಗೈತಿ, ಸಂಸ್ಥೆಗೆ ತೊಂದರೆ ಆಯ್ತು ಅಂದ್ರೆ ಎಲ್ಲರೂ ಬಂದು ನಿಲ್ತಾರೆ ಸರ್. ಗ್ರಾಮದ ಹಿರಿಯರು, ನಮ್ಮೂರಿಗೆ ಬಂದೈತೆ ಅಜ್ಜನ ಕಂಪ್ನಿ, ತೊಂದರೆ ಆಗ್ಲಾರ್ದಂಗೆ ನಾವು ಮಾಡ್ಬೇಕು, ನಡ್ಕೋಬೇಕು, ಜಾಗ ಫ್ರೀ ಕೊಡ್ತಾರ್ರಿ. ಇಂಥದ್ದು ಇವತ್ತು ಸಮಸ್ಯೆ ಐತಂದ್ರೆ ಯಾರೋ ಬಂದು ಪಡೆದೇ, ಇವೆಲ್ಲ ಭಕ್ತರು ಬರ್ಸಿಕೊಟ್ಟಿದ್ದೆ ಸರ್. ಎಲ್ಲವೂ ಪ್ರತಿಯೊಂದು ಹೊರಗಡೆ ಫ್ಲೆಕ್ಸ್ಗಳು ನೋಡಿದೆ, ಅದ್ರ ಮೇಲೂ ಪ್ರತಿಯೊಂದು ಕುರ್ಚಿ ಹಿಡ್ಕೊಂಡು, ಲೈಟು, ಮೈಕು, ಇವತ್ತು ಬಂದು ಕೇಳ್ತಾರೆ. ಅವ್ರಿಗೇನೋ ಒಂದು ಸಂಕಲ್ಪ ಮಾಡ್ಕೊಂಡು ಹೋಗಿರ್ತಾರೆ. ಇಲ್ಲಿ ಪುಟ್ಟರಾಜ್ ಅಜ್ಜವ್ರು ಹಚ್ಚಿದ ನಂದಾ ಜ್ಯೋತಿ ಐತಿ, ಅದ್ರ ಬಗ್ಗೆ ಒಂದು 40 ವರ್ಷ ಆಗ್ಲಿಕ್ಕೆ ಬಂತವ್ರು ಅಜ್ಜವ್ರು ಹಚ್ಚಿ ಇದನ್ನ. ಅಂದ್ರೆ
ಆವಾಗ ಅವ್ರದ್ದೊಂದು ಉದ್ದೇಶ ಏನಿತ್ತು, ಕಂಪ್ನಿಗಳಲ್ಲಿ ಜಗಳಗಳಾಗಬಾರ್ದು, ಹ್ಮ್. ಕಲಾವಿದರಿಗೆ ಸಮಸ್ಯೆ ಆಗಬಾರ್ದು, ಹ್ಮ್. ಎಲ್ಲಿ ಕ್ಯಾಂಪ್ ಮಾಡಿರ್ತಾರ ಅಲ್ಲಿ ಆ ಊರಿನ ಜನ ಸಮೃದ್ಧಿಯಾಗಿರ್ಬೇಕು, ಹ್ಮ್. ಮಳೆ ಬೆಳೆ ಇವೆಲ್ಲ ಚೆನ್ನಾಗಿರ್ಬೇಕು, ಹ್ಮ್. ಆಮೇಲೆ ಭಕ್ತರು ತಾವೇನು ಸಂಕಲ್ಪ ಮಾಡ್ಕೊಡ್ತಾವೆ ಈಡೇರಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಹ್ಮ್. ನಾಟಕದ ಕಂಪ್ನಿಯಲ್ಲಿ ನಿರಂತರ ಜ್ಯೋತಿ ಬೆಳಗಿಸ್ಬೇಕು ಅಂತೇಳಿ ಪುಟ್ಟರಾಜ್ ಅಜ್ಜವರು ಲಕ್ಕುಂಡಿ ಕ್ಯಾಂಪ್ ಇತ್ತಂತ ನಮ್ದು ಹ್ಮ್. ಈ ನಾಟಕ ಕಂಪ್ನಿ. ಆವಾಗ ತೋಂಟದಾರ ಜಗದ್ಗುರುಗಳನ್ನು ಕರ್ಕೊಂಡು ಹ್ಮ್. ಜ್ಯೋತಿ ಹಚ್ಚಿ ಹೋಗ್ಯಾರ. ಅವತ್ತಿನಿಂದಲೂ ನಿರಂತರವಾಗಿ ಐತೆ ಸರ. ಬಹಳಷ್ಟು ಜನ ಸಂಕಲ್ಪ ಮಾಡ್ಕೊತಾರ, ಹ್ಮ್. ಅವ್ರ ಆಸೆ ಅವ್ರ ಸಂಕಲ್ಪ ಈಡೇರಿದಾಗ ಸಂಸ್ಥೆಗೆ ಏನು ಕೊಡಿಸೋನು ಅಂತ ಬರ್ತಾರೆ. ಹ್ಮ್. ನಮಗೆ ಏನಾದರೂ ಕೊರತೆ ಇತ್ತಂದ್ರೆ ನೋಡ್ರಿ ಇವೆಲ್ಲ ಪರದೆಗಳು ಹ್ಮ್. ಎಲ್ಲ ಭಕ್ತರೇ ಕೊಡಿಸಿದ್ದು, ಹ್ಮ್. ಅದ್ರ ಮೇಲೆ ನಡೆದದ್ದು ಸರ್. ಸರ್, ಈ ನಾಟಕದ ಬದುಕು ಕಲಾವಿದರಾಗಿ ನೀವು ಮಹಿಳಾ ಪಾತ್ರಧಾರಿಯಾಗಿ ನಿರಂತರವಾಗಿ ಮಾಡ್ತಿರೋದ್ರಿಂದ ನಿಮಗೆ ಏನೇನು ಅನುಭವ ಆಗಿದೆ? ಅಂದರೆ ಹೊರಗಡೆ ಈಗ ಒಂದು ಲೇಡಿ ಪಾತ್ರ ಅಂದರೆ ಲೇಡಿ ಪಾತ್ರ ಮಾಡೋ ಒಬ್ಬ ಗಂಡಸು ಏನೇನೆಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡಿದ್ದಾರೆ, ಅಂಥದ್ದು ನೀವೇನು? ಅಂಥದ್ದು ಸರ ಒಂದು ಮುಖ್ಯವಾಗಿ ಹೇಳ್ಬೇಕಂದ್ರೆ, ಹ್ಮ್. ಬೇರೆ ಕಡೆ ಮಾಡಿದಾಗ ಜನ ಬೇರೆ ಭಾವನೆಯಿಂದ ನೋಡ್ತಿರಬಹುದು. ಹ್ಮ್. ಇದು ಇಡೀ ನಾಡಿಗೆ ಪುಟ್ಟರಾಜ್ ಅಜ್ಜವ್ರ ಕಂಪ್ನಿಯಲ್ಲಿ ಗಂಡ್ಮಕ್ಳೇ ಮಾಡ್ತಾರಂತ ನಾಡಿಗೆ ಗೊತ್ತಿರೋದ್ರಿಂದ ಹ್ಮ್. ಬಹಳ ಗೌರವದಿಂದ ಕಾಣ್ತಾರೆ ನಮ್ಮನ್ನು, ಹ್ಮ್. ಬಹಳ ಬೆಲೆ ಕೊಡ್ತಾರೆ. ಹ್ಮ್. ಆಮೇಲೆ ನಮ್ಮ ಕಲಾವಿದರಾದ್ರೂ ಅಷ್ಟೇ ಗೌರವದಿಂದ ಇರ್ತಾರೆ. ಹ್ಮ್. ಅದು ನಮಗೂ ಜವಾಬ್ದಾರಿ ಅಲ್ರಿ. ಹ್ಮ್. ನಾವು ಜವಾಬ್ದಾರಿಯಿಂದ ಕಲಾವಿದರಾಗಿ ಗುರುತಿಸ್ಕೊಂಡಾಗ, ಅದರಲ್ಲೂ ಮಹಿಳೆ ಪಾತ್ರ ಮಾಡೋ ಕಲಾವಿದರಂದಾಗ ಬಹಳಷ್ಟು ಜನರ ದೃಷ್ಟಿ ನಮ್ಮ ಮೇಲೆ ಇರ್ತದೆ. ನಾವು ಹೊರಗೊಂಟು ಅಂದರೆ ಸ್ವಾಭಾವಿಕ ಅದು ಕಲಾವಿದರಂತಂದಾಗ ನೋಡಿದಾಗ. ಆದರೆ ನಾವು ಆ ಗೌರವವನ್ನು ಉಳಿಸ್ಕೊಂಡು ಹೋಗ್ಬೇಕು, ಜನನೂ ಗೌರವ ಕೊಡ್ತಾರೆ. ಯಾಕೆಂದ್ರೆ ಹೊರಗಡೆ ನಾಟಕಗಳಲ್ಲಿ ಬೇರೆ ಬೇರೆ ಹವ್ಯಾಸಿ ನಾಟಕಗಳಲ್ಲೆಲ್ಲ ಲೇಡೀಸ್ ಪಾತ್ರ ಮಾಡಿದವ್ರಿಗೆ ಚಪ್ಪಾಳೆ, ಸ್ಟೇಜ್ ಮೇಲೆ ಇದ್ದಾಗ ಚಪ್ಪಾಳೆ ಇರ್ತಾರೆ, ಬಟ್ ಸ್ಟೇಜ್ ಇಂದ ಹಿಡಿದ ಮೇಲೆ ಫೇಸ್ ಮಾಡೋ ಸಮಸ್ಯೆಗಳೇ ಬೇರೆ ಇರ್ತಾವಲ್ಲ. ಆದ್ರೆ ಇದು ನಮ್ಮಲ್ಲಿ ಆ ಥರದ್ದು ಯಾವುದೂ ಆಗಿಲ್ಲ ಸರ್. ಬಹಳ ಗೌರವದಿಂದ ಕಾಣ್ತಾರ. ಆಮೇಲೆ ಅಜ್ಜವ್ರ ಕಂಪನಿ ಅನ್ನೋದು, ಅಜ್ಜವ್ರ ಸಂಸ್ಥೆ ಇದು ಅನ್ನೋ ಅದೊಂದೇ ನಮ್ಗೆ ದೊಡ್ಡ ಶಕ್ತಿ. ಅವ್ರು ಗಂಡು ಮಕ್ಕಳೇ ಮಾಡ್ಬೇಕು ಪಾತ್ರ ಅನ್ನೋ ಕಂಡೀಷನ್ ಇರಲಿಲ್ಲ ಅಂದ್ರೆ ನಾವೆಲ್ಲ ಎಲ್ಲಿ ಬರ್ತಿದ್ವಿ? ಹೌದಿಲ್ಲ ಸರ್? ಈ ಕಲಾವಿದನಾಗಿ, ರಂಗಭೂಮಿ ಕಲಾವಿದನಾಗಿ ನಿಮ್ಮ ವೈಯಕ್ತಿಕ ಬದುಕು ಹೇಗಿದೆ ಸರ್? ಬಹಳಷ್ಟು ಕಲಾವಿದರಿಗೆ ಸರ್, ನನ್ನ ಸೇರಿ ಹೇಳ್ಕೊತೀನಿ, ರಂಗಭೂಮಿ ಕ್ಷೇತ್ರ ಬಹಳ ಗೌರವದ ಕ್ಷೇತ್ರ. ನಾವು ಹೆಂಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೀವಿ ಅದು ನಮ್ಮ ಜವಾಬ್ದಾರಿ. ವೈಯಕ್ತಿಕ ಬದುಕು ಎಲ್ಲರದು ಚೆನ್ನಾಗಿರುತ್ತೆ ಸರ್, ಆದರೆ ಅದನ್ನು ಉಳಿಸ್ಕೊಳ್ಳೋದು ನಮ್ಮ ಕೈಲಿರ್ತದೆ. ಮನೆ, ಫ್ಯಾಮ್ಲಿ ಅಂತೆಲ್ಲ ಇದ್ದಾಗ ನಾವು ಹೋಗ್ತಿರ್ಬೇಕು. ಆಮೇಲೆ ಇದಕ್ಕೆ ಇದು ನಮಗೊಂದು ತಾಯಿ ಇದ್ದಂಗೆ. ಇದು ನಮಗೆ ದುಡಿಮೆ, ನಮ್ಮನ್ನು ಬೆಳೆಸ್ತತಿ, ನಮ್ಮನ್ನು ಜನರಿಗೆ ಸಮಾಜಕ್ಕೆ ತೋರಿಸ್ತೈತಿ. ಆಮೇಲೆ ನಮ್ಗೆ ಸಂಭಾವನೆ ಕೊಡಿಸ್ತೈತಿ, ಜನ ಗುರುತಿಸ್ತಾರೆ. ಆಮೇಲೆ ನಮ್ಮ ಕುಟುಂಬ, ನಮ್ಮ ಫ್ಯಾಮ್ಲಿಗಳು ಇದರಿಂದ ಬದುಕು ಕಟ್ಕೊಂಡವ್ರು ಸಾಕಷ್ಟು ಜನ ಅದ. ನಾವು ಇದನ್ನು ಗೌರವದಿಂದ ಕಂಡು ಗೌರವದಿದ್ದೀವಿ ಅಂದರೆ ಅದು ನಮ್ಮನ್ನು ಎಷ್ಟು ಗೌರವಕ್ಕೆ ಎತ್ತರಕ್ಕೆ ಒಯ್ತೈತಿ ರಂಗಭೂಮಿ. ನಾನು ಕಂಡ ಅನುಭವ. ವೈಯಕ್ತಿಕ ಬದುಕಿನಲ್ಲಿ ಯಾವುದೇ ಉದ್ಯೋಗ ಮಾಡಿದ್ರೂ ಸಮಸ್ಯೆಗಳಿದ್ದೇ ಇರ್ತವೆ, ಇದೊಂದೇ ಅಂತಲ್ಲ. ಬೇರೆ ತಿಂಗಳಿಗೆ 60-70 ಸಾವಿರ ರೂಪಾಯಿ ಪೇಮೆಂಟ್ ತಗೊಳ್ಳೋ ಒಂದು ಜಾಬ್ ಮಾಡೋರಿಗೂ ಸಮಸ್ಯೆಗಳಿರ್ತವೆ. ಆದರೆ ಅವರು ಅದನ್ನು ಸರಿಪಡಿಸ್ಕೊಂಡು ಹೋಗೋ ರೀತಿ ಅವರಲ್ಲಿ ಇರ್ತೈತೆ ಸರ್. ಆದರೆ ನಮ್ಮದು ಒಂಥರ ಹೆಂಗಂದ್ರೆ ಊರು ಮನೆ ಎಲ್ಲ ಬಿಟ್ಟು ಒಂದು ಕಡೆಗೆ ನಾವು ಒಂದೇ ಕಡೆಗೆ ಇರಬೇಕಾಗ್ತೈತಿ. ಇದೊಂದೇ, ಅದನ್ನ ಬಿಟ್ಟರೆ ಮತ್ತೆ ಯಾವ ಸಮಸ್ಯೆ ಇಲ್ಲ. ಯಾಕೆಂದರೆ ಪ್ರತಿ ಕಲಾವಿದರುಗಳಿಗೂ ಕುಟುಂಬ, ತನ್ನ ಸ್ವಂತ ಕುಟುಂಬನ ಅದನ್ನ ಜವಾಬ್ದಾರಿಗಳು ಹೊತ್ತಾಗ, ನೀವು ಒಂದು ಇಡೀ ಸಂಸ್ಥೆ ಜವಾಬ್ದಾರಿ ಹೊತ್ತಾಗ ಸ್ವಲ್ಪ ಮನೆಯಲ್ಲಿ ಕೊರತೆ ಆಗ್ತೈತಿ ಯಾರಿಗಾದ್ರೂ ಸರ. ಆಮೇಲೆ ಕಲಾವಿದ್ರೆ ಗಂಡ ಹೆಂಡತಿ ಇದ್ದವ್ರದಂತೂ ಅವ್ರ ಸಮಸ್ಯೆ ಮನೆತನಸ್ತವ್ರದ್ದು ಇದ್ದಾಗ ಅನಿವಾರ್ಯ ನಾವು ಇಲ್ಲಿ ಉಳ್ಕೊಳ್ಬೇಕು. ಯಾವಾಗ ತಿಂಗಳು 15 ದಿವಸ ಕೆಲ ಫ್ಯಾಮಿಲಿ ಬಂದ್ರೆ ರೂಮ್ ಮಾಡ್ಕೊಂಡು ಇರಬಹುದು, ಏನ್ ತೊಂದರೆ ಇಲ್ಲ. ಅವ್ರವ್ರು ನಿಭಾಯಿಸ್ಕೊಂಡು ಹೋಗೋ ರೀತಿ ಮೇಲೆ ಅದು ಅವಲಂಬನೆ ಆಗಿರ್ತೈತೆ ಸರ್. ನೆಕ್ಸ್ಟ್ ನಿಮ್ದು ಮುಂದಿನ ನಾಟಕ ಯಾವುದು ಸರ್? ಯಾವ್ದಾರ ಹೊಸ ನಾಟಕ ಬರೀತಾ ಇದ್ದೀರಾ? ನಾನು ಒಂದು ಗುರುಗಳ ಆಶೀರ್ವಾದದಿಂದ ಒಂದು 3 ನಾಟಕ ಬರೆದಿ ಸರ್. 3 ನಾಟಕಗಳು ಒಳ್ಳೆ ಹೆಸರು ತಂದು ಕೊಡ್ತು. ಮೊದಲನೇದಾಗಿ ಅದು ಮತ್ತೊಮ್ಮೆ ಬಾ ಮುತ್ತೈದೆಯಾಗಿ, ಎರಡನೇ ನಾಟಕ ಅಕ್ಕ ಅಂಗಾರ ತಂಗಿ ಬಂಗಾರ ಅಂತ ಹೇಳಿ, ಮೂರನೇ ನಾಟಕ ಇದೇ ವರ್ಷ ಇದೇ ಊರಲ್ಲಿ ಬರೆದು ಕೊಪ್ಪಳ ಜಾತ್ರೆಯಲ್ಲಿ ಆಡಿದ್ವಿ, ಸುಪಾರಿ ಸರೋಜ ಅಂತ ಹೇಳಿ. ಹೊರಗಡೆ ಪೋಸ್ಟ್ ನೋಡಿದೆ, ನಿಮ್ ಗೆಟಪ್ ತುಂಬಾ ಚೆನ್ನಾಗಿದೆ ಸರ್. ಇದು ತಿಂತ ನೀವು ನಿಂತಿರೋ ಸ್ಟೈಲ್ ಇದೆಯಲ್ಲ, ಸುಪಾರಿ ಸರೋಜ ಅಂತ ಹೇಳಿ ತುಂಬಾ ಚೆನ್ನಾಗಿದೆ. ಅದು ಯಾವಾಗ್ಲಿಂದ ಇದೆ? ಸುಪಾರಿ ಸರೋಜ ಇಲ್ಲಿ ಆಡಿದ್ವಿ ಸರ್. ಕೊಪ್ಪಳ ಜಾತ್ರೆಯಲ್ಲಿ ಒಳ್ಳೆ ಹೆಸರು ಬಂತು, ಒಳ್ಳೆ ಕಲೆಕ್ಷನ್ ಮಾಡಿತ್ತು. ಇಲ್ಲೂ ಕೂಡ ಆಡಿದ್ವಿ, ಚೆನ್ನಾಗಿ ಬಂತು ಸರ್. ಈಗ ನೀವು ಬರ್ದಿರೋ ನಾಟಕಗಳನ್ನ ಸರ್ ಬೇರೆ ಯಾರಾದ್ರೂ ಮಾಡ್ತೀನಿ ಅಂತಾರೆ, ನೀವು ಅವ್ರಿಗೆ ಕೊಟ್ಟಿನಿ ಸರ್. ಕೊಟ್ಟಿದ್ದೀರಾ? ಜೇವರ್ಗಿ ರಾಜನ್ ಅವ್ರ ಕಂಪನಿಯಲ್ಲಿ ನನ್ನ 2 ನಾಟಕಗಳನ್ನ ಆಡ್ತಾರೆ ಸರ್. ಯಾವ್ಯಾವ್ದು? ಇದೇ ಮತ್ತೊಮ್ಮೆ ಬಾ ಮುತ್ತೈದೆಯಾಗಿ. ಇದನ್ನ ಅವರು ಹೆಸರು ಚೇಂಜ್ ಮಾಡ್ಕೊಂಡಾರೆ.
ಓಕೆ. ಗಂಗಿ ಮನ್ಯಾಗ ಗೌರಿ ಫಲದಾಗ ಅಂತೇಳಿ ಆಡ್ತಾರೆ ಅವರು. ಅವ್ರಿಗೂ ಒಳ್ಳೆ ಕಲೆಕ್ಷನ್, ಒಳ್ಳೆ ಹೆಸರು ಬಂತು. ಆಮೇಲೆ ಅಕ್ಕ ಅಂಗಾರ ತಂಗಿ ಬಂಗಾರ ಇವೆರಡು ಆಡ್ತಾರೆ. ಈ ವರ್ಷ ಬರೆದು ಹೊಸ ನಾಟಕ ಯಾರಿಗೂ ಕೊಟ್ಟಿಲ್ಲ, ಕೇಳಿದ್ರು. ಆದ್ರೆ ಇದೊಂದು ಹೊಸದಾಗಿ ನಮ್ಮಲ್ಲಿ ಉಳಿಲಿ, ನಮಗೂ ಒಂದು ಹೊಸ ನಾಟಕ ಅಂತಿರುತ್ತೆ. ಸೂಪರ್ ಸರೋಜ. ಓಕೆ. ಮತ್ತೆ ಸರ್, ಈಗ ನಿಮ್ದು ಎಷ್ಟು ಗಂಟೆಗೆ ಶುರು ಆಗುತ್ತೆ? ಇದು ಪ್ರತಿನಿತ್ಯ 10:25, 10:30 ಸ್ಟಾರ್ಟ್ ಆಗ್ತದೆ ಸರ್. ಎಷ್ಟು ತಾಸಿನ ನಾಟಕ ಸರ್ ಇದು? ಇದು ಒಂದು 3.5 ತಾಸಿನ ನಾಟಕ ಸರ್. 3.5 ಉಳಿದ ನಾಟಕ ಎಲ್ಲ 3 ತಾಸಿನ ಒಳಗಡೆ ಮುಗಿತಾವ್ರಿ. ಇದೊಂದು ಸ್ವಲ್ಪ ನಾಟಕ ಕಥೆ ದೊಡ್ಡದಿರೋದ್ರಿಂದ 3.5 ತಾಸು ಆಗುತ್ತೆ ಸರ್. 3.5 ತಾಸನು ಜನ ಬಹಳ ಚಂದ ಎಂಜಾಯ್ ಮಾಡ್ತಾರ, ನೋಡ್ತಾರ. ಆಮೇಲೆ ಇದೊಂಥರ ಹಾರ್ಟ್ ಟಚ್ ನಾಟಕ, ಫೀಲಿಂಗ್ ನಾಟಕ. ಕಥೆ ಅದೇನು ಗುರುಗಳ ಆಶೀರ್ವಾದ ಮಾಡಿದ್ವಿ. ಕಥೆ ಮಾತ್ರ ಬಹಳ ಫೈನ್ ಆಗಿ ಬಂತು ಸರ್. ಬರೀ ಹೆಣ್ಮಕ್ಳೇ ಇರ್ತಾರೆ ನೋಡ್ರಿ, ನೀವು ಆಮೇಲೆ ಟಿಕೆಟ್ ತೆಗಿಸ್ಲಿಕ್ಕೆ ಬಂದಾಗ ಫುಲ್ ಹೆಣ್ಮಕ್ಳೇ ನಾಟಕ ನೋಡಕ್ ಸರ್. ರಾತ್ರಿ ಪೂರ್ತಿ ಮುಗಿಯೋವರೆಗೆ ಒಬ್ರು ರಿಸಸ್ ಸಹಿತ ಅದ್ ಹೋಗಲ್ಲ, ಅಷ್ಟು ನೀಟಾಗಿ ನೋಡ್ತಾರೆ. ಭಾನುವಾರ ಅಂತೂ ಜನರನ್ನ ವಾಪಸ್ ಕಳಿಸ್ತೀವಿ ಈ ನಾಟಕ. ಇದು ಇನ್ನು ಎಷ್ಟು ಶೋಗಳು ಮಾಡಬೇಕು? ಇದು ಕಲೆಕ್ಷನ್ ಎಲ್ಲಿವರೆಗೆ ಇರುತ್ತೋ ಅಲ್ಲಿ. ಇದೇ ಕೊನೆ ನಾಟಕ ಸರ್ ನಮ್ದು. ಇದೇ ಕೊನೆ ನಾಟಕ. ನಂತರ ಬೇರೆ ಕಡೆಗೆ ಕ್ಯಾಂಪ್ ನೋಡಿ ಬರಬೇಕು. ಮತ್ತೆ ಇಲ್ಲೊಂದು ಕಲಾವಿದರೆಲ್ಲ, ಈ ಊರ್ ಕಲಾವಿದರೆಲ್ಲ ಸೇರಿ ಹವ್ಯಾಸಿ ತಂಡದಿಂದ ನಾಟಕ ಆಡಿ ಕಲೆಕ್ಷನ್ ಮಾಡಿ ಕಂಪ್ನಿ ಕೊಡ್ತೀವಿ ಅಂತ ಹೇಳಿರಿ. ಅವನ್ನೆಲ್ಲ ಮುಗಿಸ್ಕೊಂಡು ಒಂದು 15 ದಿವಸ ಗ್ಯಾಪ್ ಆಗುತ್ತೆ ರೀ. ಕಿತ್ತು ಮತ್ತೊಂದು ಕಡೆಗೆ ಸೆಟ್ ಮಾಡಿ ಮತ್ತೆ ಪ್ರಾರಂಭ ಮಾಡ್ತೀವಿ. ಇವತ್ತು ನಾವು ನಿಮ್ಮ ನಾಟಕ ನೋಡ್ತೀವಿ ಖಂಡಿತ. ರಂಗಭೂಮಿ ಜೀವಂತ ಕಲೆ. ರಂಗಭೂಮಿಯನ್ನು, ಈ ಜೀವಂತ ಕಲೆಯನ್ನು ಉಳಿಸಿ ಬೆಳೆಸೋದು ಪ್ರೇಕ್ಷಕ ಮಹಾಶಯರಿಗೆ ಸೇರಿದ್ದು. ಆದರೂ ಬಹಳ ಗೌರವದಿಂದ ನೋಡ್ತಾರೆ ಸರ್ ನಾಟಕ. ಈಗಿನ ಕಾಲಕ್ಕೆ ಟಿಕೆಟ್ ತೆಗೆಸಿ ನಾಟಕ ನೋಡೋದಂದರೆ ಅಷ್ಟು ಸುಲಭದ ಮಾತಲ್ಲ. ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಇದರಿಂದ ಯಾರಿಗೂ ಬೇಜಾರಾಗಬಾರ್ದು. ಸಿನಿಮಾ ರಂಗ ತನ್ನ ಮೌಲ್ಯವನ್ನು ಕಳ್ಕೊಂಡಿರಬಹುದು, ಟಿ ವಿ ಮಾಧ್ಯಮ ತನ್ನ ಮೌಲ್ಯವನ್ನು ಕಳ್ಕೊಂಡಿರಬಹುದು, ಇತ್ತಿತ್ತಲಾಗಿ ಮೊಬೈಲು ಸಹಿತ ತನ್ನ ಮೌಲ್ಯವನ್ನು ಕಳ್ಕೊಂಡಿರಬಹುದು. ನನ್ನ ಓನು ಒಪಿನಿಯನ್, ಅಭಿಪ್ರಾಯ. ರಂಗಭೂಮಿ ಮಾತ್ರ ತನ್ನ ಮೌಲ್ಯವನ್ನು ಎಂದೂ ಕಳ್ಕೊಂಡಿಲ್ಲ, ಕಳ್ಕೊಳ್ಳಿಕ್ಕೆ ಸಾಧ್ಯನೂ ಇಲ್ಲ ಸರ್. ಯಾಕಂದರೆ ಮೂಲ ಹುಟ್ಟಿದ್ದು ರಂಗಭೂಮಿ. ನಂತರದಲ್ಲಿ ಬಂದಂಥವೆಲ್ಲ ಬಂದಾಗ ರಂಗಭೂಮಿಗೆ ತೊಂದರೆ ಆಗಿರಬಹುದು. ಮುಗಿತು ಬಿಡು ರಂಗಭೂಮಿ ಇತಿಹಾಸ, ಸಿನಿಮಾ ಪ್ರಪಂಚ ಬಂತು, ಯಾರು ನೋಡೋದಿಲ್ಲ ನಾಟಕ ಅನ್ನೋ ರೀತಿಯಲ್ಲಿ ವಾತಾವರಣ ಸೃಷ್ಟಿಯಾಗಿತ್ತು. ಬಹಳ ದಿವಸ ಉಳಿಲಿಲ್ಲ. ಟಿ ವಿ ಬಂತು, ಟಿ ವಿ ಬಂದ ಮೇಲೆ ಮುಗಿತು ಬಿಡು ರಂಗಭೂಮಿದು, ಇನ್ನೇನು ಎಲ್ಲರೂ ಟಿ ವಿ ನೋಡ್ಕೊತ ಕುಂತು ಬಿಡ್ತಾರೆ, ಸೀರಿಯಲ್ ನೋಡ್ಕೊತ ಯಾರು ಬರೋದಿಲ್ಲ ಅಂಥೇಳಿ ಅದು ಆಗಿತ್ತು. ಮೊಬೈಲ್ ಬಂದ ಮೇಲಂತೂ ಅಂಗೈಯೊಳಗೆ ಜಗತ್ತು ಆಗಿತ್ತು. ಆದರೂ ಇಷ್ಟು ಅದ್ಧೂರಿಯಾಗಿ ಬಂದು ಲೈವ್ ಆಗಿ 3.5 ತಾಸು ಕುಂತು ನಾಟಕ ನೋಡ್ತಾರಲ್ಲ ಸರ್, ಅಂದಾಗ ರಂಗಭೂಮಿ ತನ್ನ ಮೌಲ್ಯವನ್ನು ಎಂದೂ ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಮೂಲಕ ನಾನು ಹೇಳ್ತೀನಿ ಸರ್. ಖಂಡಿತ ಹೌದು ಸರ್. ಯಾಕಂತಂದ್ರೆ ಜೀವಂತ ಕಲೆ. ನಾವೇನು ಪ್ರದರ್ಶನ ಮಾಡ್ತೀವಿ ಎದುರಿಗೆ ಅವರಿಗೆ ತೋರಿಸ್ತೀವಿ. ಇದರೊಳಗೆ ಯಾವುದೇ ಮತ್ತೊಂದು ಆಕ್ಷನ್ ಇರೋದಿಲ್ಲ, ಕಟ್ಟಿರೋದಿಲ್ಲ. ನಾವು ಅಭಿನಯ ಮಾಡಿದ್ದನ್ನ ಅವತ್ತು ನೀಟಾಗಿ ಒಪ್ಪಿಸ್ಲೇಬೇಕು. ಸರಿ ಆದ್ರೆ ಸರಿ ಐತೆ ಅಂತಾರೆ, ಇಲ್ಲ ಅಂದ್ರೆ ಯಾಕೋ ಸರಿಗೆ ಮಾಡ್ಲಿಲ್ಲ ಬಿಡ್ರಿ, ಸರಿ ಇಲ್ಲ ನಾಟಕ ಅಂತೇಳಿ ಹೋಗ್ಬಿಡ್ತಾರೆ. ನಾವೆಲ್ಲ ಎಲ್ಲ ಕಲಾವಿದರು, ಸಂಗೀತಗಾರರು ಪ್ರತಿಯೊಬ್ಬರು ಅಚ್ಚುಕಟ್ಟಾಗಿ, ಒಬ್ಬ ಲೈಟಿಂಗ್ ಮ್ಯಾನು, ಪಡದೆ ಬಿಡೋರು, ಇದಕ್ಕೆ ಬಹಳ ಶ್ರಮ ಆಯ್ತು ಸರ್. ನಮ್ದು 22 ಜನರ ಟೀಮು, 22 ಜನರದು ಶ್ರಮ ಆಯ್ತು ಸರ್. ಒಂದು ನಾಟಕ ಸಕ್ಸಸ್ ಆಗ್ಬೇಕಂದ್ರೆ ಅಷ್ಟು ಜನ, ಒಬ್ಬ ಟಿಕೆಟ್ ಕೊಡೋರು ಇರ್ಬೋದು, ಗೇಟಿಂಗ್ ನಿಲ್ಲೋರು ಇರ್ಬೋದು, ಆಮೇಲೆ ಇಲ್ಲಿ ಲೈಟು ಸ್ವಿಚ್ ಬೋರ್ಡ್ ಮಾಡೋರು, ಪಡದೆ ಬಿಡೋರು, ಆಮೇಲೆ ಒಳಗಡೆ ನಮಗೆಲ್ಲ ಸೀನಿಗೆ ತಯಾರಿ ಮಾಡೋ ಹುಡುಗ, ರಂಗ್ ಪಾರ್ಟಿ ಹುಡುಗ ಇರಬಹುದು. ಪ್ರತಿಯೊಬ್ರು ನಮ್ಗೇನ್ ಬೇಕು ಚೆಕ್ ಹೋಗ್ತಿರ್ಬೇಕ್ರಿ. ನಾಟಕ ಮ್ಯೂಸಿಕ್ ಪ್ರತಿಯೊಂದು ಅಚ್ಚುಕಟ್ಟಾಗಿ ಆದಾಗ ಒಂದು ನಾಟಕ ಸಕ್ಸಸ್ ಆಗಕ್ಕೆ ಸಾಧ್ಯ ಸರ್. ನಿಮ್ಮ ಮೇಕಪ್ ಹೆಂಗ್ ರೆಡಿ ಆಗ್ತೀರಾ? ಖಂಡಿತ ಇವತ್ತಿನ ಪಾತ್ರಕ್ಕೆ ನಾವು ನೋಡ್ತೀವಿ. ದಯವಿಟ್ಟು ತೋರಿಸ್ಕೊಡಿ. ಥ್ಯಾಂಕ್ ಯು ಸರ್.